ಇದು ದೋಖಾ ವಿಶೇಷ ಚರ್ಚೆ. ನಾನು ರಮಾಕಾಂತ್. 24 ಗಂಟೆ ಒಳಗಡೆ SBI ಎಲೆಕ್ಟ್ರಾಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅದನ್ನು ಸುಪ್ರೀಂ ಕೋರ್ಟ್ಗೆ ಕೊಡಬೇಕಾಗಿತ್ತು. ಏನಿದೆ ನಮ್ಮ ಬಳಿಯಲ್ಲಿ, ಯಾರ್ಯಾರು ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಕೊಂಡುಕೊಂಡ್ರು, ಯಾರು ಕೊಟ್ಟರು, ಎಷ್ಟು ರೂಪಾಯಿ ಮೌಲ್ಯದ ಬಾಂಡ್ಗಳಿವು, ವಿವರಗಳು ಇಡೀ ದೇಶದಲ್ಲಿ ಇರೋದು SBI ಬಳಿ ಮಾತ್ರ. SBI ತನ್ನ ಡೇಟಾವನ್ನು ಒಪ್ಪಿಸಬೇಕಾಗಿದ್ದು ಯಾರಿಗೆ? ಸುಪ್ರೀಂ ಕೋರ್ಟ್ಗೆ. ಪೊಲಿಟಿಕಲ್ ಫಂಡಿಂಗ್ ಅಥವಾ ಮೊದಲ ಎಲೆಕ್ಷನ್ ಟ್ರಸ್ಟ್ ಅಂತ ಇರೋದು ಈಗ ಎಲೆಕ್ಟ್ರಾಲ್ ಬಾಂಡ್ ಅಂತ ಮಾಡಿಬಿಟ್ರು. ಒಂದು ಕಡೆ ನೋಟ್ ಬ್ಯಾನ್ ಮಾಡಿದರು, ಆಮೇಲೆ ಏನು ಬಂತು? ನೋಟ್ ಬ್ಯಾನ್ ಆದಮೇಲೆ GST ಬಂತು, ಆಮೇಲೆ ಏನು ಬಂತು? ಎಲೆಕ್ಟ್ರಾಲ್ ಬಾಂಡ್ ಬಂತು. GST ಎಲ್ಲ ಬಂದಮೇಲೆ, ನೋಟ್ ಬ್ಯಾನ್ ಬಂದ ಮೇಲೆ ಅಸಾಂಪ್ರದಾಯಿಕ ಮೂಲದ ಒಂದಷ್ಟು ಉದ್ಯಮಗಳಿದೆಯಲ್ಲ, ಪ್ಯಾರಲ್ ಎಕಾನಮಿ ಅಂತಾರೆ, ಅಥವಾ ಅಸಂಘಟಿತ ಕಾರ್ಮಿಕ ವಲಯದ ಉದ್ಯಮಿಗಳು ಅಂತಾರೆ, ಎಲ್ಲ ಮುಳುಗೋಗ್ಬಿಟ್ರು ಇವರು. ಕೆಲವರ ಬಳಿಯಲ್ಲಿ ಉಳ್ಕೊಂಡ್ಬಿಡ್ತು. ಯಾರು ಚೆಕ್ ಮೂಲಕ ಮಾತ್ರ ಸಂಬಳ ಕೊಡ್ತಾಯಿದ್ರು, ಅಕೌಂಟ್ಗೆ ಹಾಕ್ತಿದ್ರು, ಅವ್ರದ್ದು ಮಾತ್ರ ಉಳ್ಕೊಳ್ತು ದೊಡ್ಡ ಮಟ್ಟದಲ್ಲಿ. ಅಸಂಘಟಿತ ವಲಯದವರು ಮುಳುಗೋಗ್ಬಿಟ್ರು. ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಪೆಟ್ಟು ಬಿತ್ತು. ಪೆಟ್ಟು ಬಿದ್ದ ಮೇಲೆ ಆ ಅಸಂಘಟಿತ ವಲಯದ ಉದ್ಯಮ ಯಾರು ತೆಗೆಗೆ ಬಂದವು ಅಂತ ಹೇಳಿದ್ರೆ ಇದೇ ಉದ್ಯಮಿಗಳು ತೆಗೆಗೆ ಬಂತು. ಆಮೇಲೆ ಚೆಕ್ ಮಾಡ್ಕೊಂಡ್ರೆ ಏನಾಯಿತು ಅಂದರೆ, ಇನ್ನೊಂದು ಕಡೆ GST ಬೇರೆ ಶುರುವಾಯಿತು. ನೋಟ್ ಬ್ಯಾನ್ ಆದಮೇಲೆ ಈ ಕತೆ GST ಬೇರೆ ಶುರುವಾಯಿತು. ಇನ್ನೂ ದೊಡ್ಡ ಪೆಟ್ಟು ಬಿತ್ತು ಅವರಿಗೆ. ಇದಾದ ಮೇಲೆ ದೇಣಿಗೆ ಕೊಡಿ ಅಂತ ಶುರು ಮಾಡಿದ್ರು ಇವರು. ಆ ದೇಣಿಗೆನೇ ಎಲೆಕ್ಟ್ರಾಲ್ ಬಾಂಡ್. ದೇಣಿಗೆ ಯಾರು ಕೊಡಬೇಕು? ಯಾರು ಬೇಕಾದ್ರೂ ಕೊಡಿ. ಮೊದಲೆಲ್ಲ 7% ಕೊಡಬಹುದು ಅಂತ ಇತ್ತು, 3 ವರ್ಷದ ಲಾಭವನ್ನು ಆಧರಿಸಿಕೊಂಡು. ಆಮೇಲೆ ಏನು ಮಾಡಿದ್ರು? ಲಾಸ್ ಆಗಿರೋ ಕಂಪ್ನಿನೂ ಕೊಡಿ ಅಂದರು. ಚೆನ್ನಾಗಿ ಬೇರೆ ಬೇರೆ ಉದ್ಯಮಗಳೆಲ್ಲ ತೊಗೊಂಡಿದ್ರಲ್ಲ, ಒಂದು ಶೆಲ್ ಕಂಪ್ನಿ ಅಂತಲೂ ಮಾಡಿಬಿಟ್ರು ಇವರು. ನಕಲಿ ಕಂಪನಿಗಳು. ನಕಲಿ ಕಂಪನಿ ಮಾಡಿ ಲಾಸ್ ಆಗಿರೋ ಕಂಪ್ನಿಯಿಂದನೂ ನಾನು ಕೊಡ್ತೀನಿ ದೇಣಿಗೆ ಅಂತ ಕೊಟ್ಟರು. ಯಾರು ಕೊಟ್ಟ, ಎಷ್ಟು ಕೊಟ್ಟ, ಯಾರಿಗೂ ಗೊತ್ತಿಲ್ಲ. ಇದನ್ನು ಕ್ವಿಡ್ ಪ್ರೋ ಕೋ ಸುಪ್ರೀಂ ಕೋರ್ಟ್ ಹೇಳಿಬಿಡ್ತೀರಿ. ಎಂಥ ಇದು ಅಕ್ರಮ ಇದು ಅಂಥೇಳಿ. ಎಂಥ ಅಕ್ರಮ ಇದು ಅಂದರೆ, ಮೊದಲೆಲ್ಲ ಸಿಂಪಲ್, ನಿಮಗೆ ಸರಳ ಭಾಷೆಯಲ್ಲಿ ಹೇಳಿಬಿಡ್ತೀನಿ. ಒಬ್ಬ ರಾಜಕಾರಣಿನೋ ಒಂದು ಸರ್ಕಾರನೋ ತನಗೊಂದು ಕೆಲಸ ಮಾಡಿಕೊಡ್ಬೇಕು ಅಂದರೆ ಯಾರೋ ಲಂಚ ಕೊಡ್ತಿದ್ದ. ತೊಗೊಳಪ್ಪ ಲಂಚ. ಯಾವುದರಲ್ಲಿ? ಕ್ಯಾಶಲ್ಲಿ ಕೊಡ್ತಾ ಇದ್ದ. ದುಡ್ಡು ನಗದು ಕೊಟ್ಟುಬಿಡ್ತಿದ್ದ. ಸಿಕ್ಕಾಕೊಳ್ತಾ ಇದ್ದ, ಸುದ್ದಿ ಆಗ್ತಾಯಿತ್ತು. ಭ್ರಷ್ಟ ಪಾರ್ಟಿ, ಭ್ರಷ್ಟಾಧಿಕಾರ, ಭ್ರಷ್ಟಾಚಾರ, ಈ ಟೈಟಲ್ಗಳು ಬರ್ತಾಯಿತ್ತು. ಇದಲ್ಲದೆ ಯಾರೊಬ್ಬ ನಂಗೆ ದುಡ್ಡು ಕೊಡ್ತಾ ಇದ್ದಾನೆ. ಏನಪ್ಪ ಅಂದರೆ ದೇಣಿಗೆ ಕೊಡ್ತಾ ಇದ್ದಾನೆ. ದೇಣಿಗೆ ಏನು ಕೊಟ್ಟ? ನನ್ನ ಪಾರ್ಟಿ ಕಂಡ್ರೆ ಇಷ್ಟ ಅವನಿಗೆ. ಸರಿಯಪ್ಪ, ಯಾರು ಕೊಟ್ಟ? ನಾನು ಹೇಳಲ್ಲ. ಎಷ್ಟು ಕೊಟ್ಟ? ನಾನು ಹೇಳಲ್ಲ. ನಾನೇ ಕೇಳಿ. ಸರಿ, ನಿಂಗೆ ಯಾಕಪ್ಪ ಕೊಡ್ತಾ ಇದ್ದಾನೆ ಅವನು? ನನಗೆ ಅಲ್ಲ ರೀ, ಬೇರೆ ಪಾರ್ಟಿಯವರು ಕೊಟ್ಟಿದ್ದಾನೆ. ಸರಿಯಪ್ಪ, ಅವ್ರದ್ದಾದರೂ ಹೇಳು. ನಾನು ಹೇಳಲ್ಲ. ಅಮೌಂಟ್ ಹೇಳ್ತೀನಿ, ಯಾರು ಕೊಟ್ಟರು ನಾನು ಹೇಳಲ್ಲ. ಎಲ್ಲರೂ ತೊಗೋತಾ ಇದ್ದೀವಿ, ನಾನು ತೊಗೊಂಡಿದ್ದೀನಿ, ಅವನು ತೊಗೊಂಡಿದ್ದಾನೆ. ಅಲ್ಲ ಸ್ವಾಮಿ, ಯಾಕೆ ತೊಗೋತಾ ಇದ್ದೀರಿ ನೀವು? ಅದಂಗೆ ರೀ, ಲಾಸ್ ಆಗಿರೋ ಕಂಪ್ನಿನೂ ತೊಗೋತಾ ಇದ್ದೀರಂತಲ್ರಿ, ಯಾವ ಥರ ಕಥೆ ಇದು? ಟ್ಯಾಕ್ಸ್ ವಿನಾಯಿತಿ ಬೇರೆ ಇದೆಯಂತಲ್ರಿ ಅಂದರೆ ನಾನು ಅದನ್ನು ಹೇಳೋಕ್ಕಾಗಲ್ಲ. ಇದು ಗೌಪ್ಯತೆ ವಿಷಯ, ಇದು ಸೀಕ್ರೆಟು. ಒಂದು ಕಾಯಿಲೆ ಬಂದ್ಬಿಡುತ್ತೆ ರೀ. ಒಂದು 10 ವರ್ಷಗಳಿಂದ ಇದೊಂದು ಸೋಂಕಿದೆ. ನೀವೇನೋ ಕೇಳಿ, ಎಲ್ಲಿ ಇವರು ಸಿಕ್ಕಾಕೊಳ್ತಾರೆ ಅಂತ ವಿಷಯ ಇರುತ್ತಲ್ಲ, ಅದು ಕೇಳಿದ್ರೆ ಅದು ಗೌಪ್ಯತೆ. ಇವ್ರು ಯಾವುದಾದ್ರು ಸಿಕ್ಕಾಕೊಳ್ಳೋ ವಿಷಯ ಇದ್ದರೆ ಅವ್ರನ್ನ ಪ್ರಶ್ನೆ ಮಾಡಿ. ಗೋಪ್ಯತೆ ಅದೆಲ್ಲ ಮಾತಾಡಬಾರ್ದು ನಾವು. ಮುಗಿತಲ್ಲಿಗೆ ಏನು ಗೋಪ್ಯತೆ, ಯಾವ ಸೀಕ್ರೆಟ್ ರೀ? ನಿಮ್ಮದೊಂದು ಪಾರ್ಟಿಗೆ ಒಬ್ಬ ಫಂಡ್ ಕೊಡ್ತಾ ಇದ್ದಾನೆ, ಎಷ್ಟು ಫಂಡ್ ಕೊಟ್ಟ ಹೇಳಪ್ಪ ನೀನು, ನಿಮ್ಮ ಪಾರ್ಟಿ ಅಭಿಮಾನಿ ತಾನೇ, ಹೇಳ್ಕೊ ಅಂದರೆ ನಾನು ಹೇಳಲ್ಲ. ದಾರ್ಷ್ಟ್ಯ. ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ SBI ಕಥೆ ಕೇಳಬೇಕು ನೀವು. ನನಗೆ ಜೂನ್ ಎಂಡ್ವರೆಗೂ ಟೈಮ್ ಕೊಡಿ, ನಾನು ತುಂಬ ಡೇಟಾ ದತ್ತಾಂಶ ಇದೆ, ಅದನ್ನೆಲ್ಲ ಒಂದು ಕಡೆ ಮ್ಯಾಚ್ ಮಾಡಬೇಕು. ಯಾರು ಕೊಟ್ಟ, ಯಾರು ಎನ್ಕ್ಯಾಶ್ ಮಾಡಿಕೊಂಡ ಎಲ್ಲ ಹೇಳಬೇಕು ನಾನು. ಜೊತೆಗೆ ಕೆಲವು ಮಾಹಿತಿಗಳು ಭೌತಿಕ ಸ್ವರೂಪದಲ್ಲಿವೆಯಂತೆ. ನಾವೆಲ್ಲ ಕೇಳ್ತಿದ್ವಲ್ಲ, ಕಂಪ್ಯೂಟರ್ಗೆ ಮುಂಚೆ ಯುಗ, ಈ ಲೆಡ್ಜರ್ ಅಂತ ಬರೋದು, ಇಷ್ಟು ದಪ್ಪ ಬುಕ್ಗಳು, ಯಾವುದು ಖಾತೆದಾರ, ಯಾರು ಇದು, ಎಷ್ಟು ಇಟ್ಟಿದ್ದಾನೆ, ಏನು ಕತೆ ಎಲ್ಲ ಲೆಡ್ಜರಲ್ಲೇ ಎಂಟ್ರಿ ಮಾಡಿ ಮಾಡ್ತಿದ್ರು. ಅದರ ಸರಳೀಕರಣಕ್ಕೆ ಈ ಜಗತ್ತು ಏನು ಮಾಡ್ಕೊಳ್ತು? ಕಂಪ್ಯೂಟರ್ನ ಅನ್ವೇಷಣೆ ಮಾಡ್ಕೊಳ್ತು. ಕ್ಯಾಲ್ಕುಲೇಟರ್ ಇರೋದಲ್ವಾ. ಇದಾದ್ಮೇಲೆ ಅದೇ ರೀತಿ ಎಲೆಕ್ಷನ್ ಬ್ಯಾಲೆಟ್ ಪೇಪರಲ್ಲಿ ನಡೆಯೋದು. ಸರಳೀಕರಣಕ್ಕೆ ಏನು ಮಾಡಿಬಿಟ್ರು? EVM ಅಂದರು. ಈಗ ವೋಟ್ ಎಷ್ಟು ಬಂತು ಹೇಳಪ್ಪ ಅಂತ ಅದನ್ನು EVMಗೆ ಚುನಾವಣಾಧಿಕಾರಿಗೆ ನೀವು ಕೇಳಿದ್ರೆ, ಇಲ್ಲ ಅದು ಸುಮಾರು ಜನ ಮತದಾರರಿದ್ದಾರೆ, ಒಂದು ಕ್ಷೇತ್ರ ಒಂದು ಎಷ್ಟು ಮತದಾರರಿರ್ತಾರೆ, ಪ್ರತಿಯೊಬ್ಬ ಮತದಾರನ ಬೂತ್ಗೂ ನಾನು ಹೋಗಿ ಅಲ್ಲೆಲ್ಲ ಕಾರ್ಯಕರ್ತರು ಬರ್ಕೊಂಡಿರ್ತಾರಲ್ಲಪ್ಪ, ಬೂತ್ ಏಜೆಂಟ್ಗಳು, ಎಲ್ಲ ಡೀಟೇಲ್ಸ್ ತೊಗೊಂಡು ನನಗೆ ಇದೆಲ್ಲ ಹೇಳೋಕ್ಕೆ ಒಂದು 5 ತಿಂಗಳು ಬೇಕಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನಗು ಬರುತ್ತೋ ಅದಕ್ಕಿಂತ ನಗು ಜಾಸ್ತಿ ಬರುವಂಥ ಉತ್ತರ ಇದು. ಇವರಿಗೆ ಜೂನ್ ಎಂಡ್ವರೆಗೂ ಟೈಮ್ ಕೊಡಬೇಕಂತೆ. ಆಗ ಯಾವ ಪಾರ್ಟಿಗೆ ಯಾರು ಎಷ್ಟು ನಗದು ಕೊಟ್ಟ, ಎಷ್ಟು ಹಣ ಕೊಟ್ಟ, ಬಾಂಡ್ ಕೊಟ್ಟ, ಅವನು ಯಾರು ನಗದೀಕರಿಸಿಕೊಂಡ, ಇಷ್ಟು ಹೇಳಬೇಕಂತವ್ರು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಇದೆ. ಅದಕ್ಕಿಂತ ಮುಂಚಿತವಾಗಿ ರಿಯಾಕ್ಷನ್ಸ್ ಏನೇನು ಬಂದಿವೆ
ಅದು ಟ್ವಿಟರ್ ಮೂಲಕ ಬಂದಿದೆಯೋ ಬೇರೆ ಮೂಲಕ ಬಂದಿದೆಯೋ ಒಂದ್ಸಲ ನೋಡಿ. This is totally malafide. SEBI files this application one day before they are supposed to give this information to Election Commission. For 3 weeks they twiddle their thumbs, do nothing. And now they seek extension to 30th June beyond the elections. Why? Obviously the government has made them file this application in order to prevent the disclosure to happen before the elections, because the disclosure will reveal that most of the bonds, as the Supreme Court has also suspected, are really kickbacks given by companies for various favors and contracts received by them. And more than 65% of the bonds have gone to the BJP alone. So therefore they are afraid of this information coming out. Otherwise, this is a 1-minute job for the SBI to collect this information. This is totally malafide. SEBI files this application 24 hours before the SBI was supposed to make names public of who the electoral bond donors were, according to the Supreme Court order of 15th February 2024. Not unexpectedly, but in a very shocking and brazen way, the SBI has approached the Supreme Court and has sought time until the 30th of June 2024 to make these names public. Why does the SBI need so much time? SBI is not just India's largest lender, it is a fully computerized bank. It operates 48 crore bank accounts, it operates 66,000 ATMs, nearly 23,000 branches all over the country and beyond India. And this SBI needs 5 months to be able to gather data for just 22,217 electoral bonds. Why is the BJP so scared of these names coming out? It's important to remind you of 2 figures here. Between 2017 and 2023, from the onset of the electoral bonds till the end of fiscal year 2023 last year, about 12,000 crore rupees was collected by political parties through electoral bonds. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಅಶೋಕ್ ಮೃತ್ಯುಂಜಯ ಅವರಿದ್ದಾರೆ. ಸ್ವಾಗತ ನಿಮಗೆ ಅಶೋಕ್ ಡಿಬೇಟ್ಗೆ. ರಾಘವೇಂದ್ರ ಅವರಿದ್ದಾರೆ, ವಿಶ್ಲೇಷಕರು. ಸ್ವಾಗತ ರಾಘವೇಂದ್ರ ಅವರೇ. ನಟರಾಜ್ ಗೌಡ್ರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ. BJPಯ ವಕ್ತಾರರನ್ನು ಕೂಡ ಕರೆದ್ವಿ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ. ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಈ ವಿಚಾರದ ಬಗೆಗಿನ ಡಿಬೇಟ್ಗೆ ನಾವು ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವರು ಬಂದಿಲ್ಲ. ಯಾಕೆ ಕರೆಸಿಲ್ಲ ಅಂತ ನಮ್ಮನ್ನು ಕೇಳಿಬಿಡಿ. ಆಮೇಲೆ ಕರೆದಿದ್ದೀವಿ, ಅವ್ರು ಬಂದಿಲ್ಲ. ನನ್ನ ಫಸ್ಟ್ ಕ್ವಶನ್ನು ನಟರಾಜ್ ಗೌಡ್ರಿಗೆ. ನಟರಾಜ್ ಗೌಡ್ರೆ, ಇದನ್ನು ಡಿಜಿಟಲ್ ಇಂಡಿಯಾ ಅಂತ ನಾವು ಮಾತಾಡ್ತೀವಿ, ಖುಷಿ. ಎಲ್ಲವೂ ಕೂಡ ಡಿಜಿಟಲ್ ಆಗ್ತಾ ಇದೆ, ಕ್ಷಣ ಮಾತ್ರದಲ್ಲಿ ಮಾಹಿತಿ ಸಿಗುತ್ತೆ. ಈಗ ಮೊದಲೆಲ್ಲ ನಮಗೊಂದು ಬ್ಯಾಂಕ್ದು ಒಂದು ಸ್ಟೇಟ್ಮೆಂಟ್ ಬೇಕು ಅಂದರೆ ನಿಮಗೂ ಗೊತ್ತು ನಮಗೂ ಗೊತ್ತು, ಬ್ಯಾಂಕ್ ಹೋಗಬೇಕಿತ್ತು, ಅರ್ಜಿ ಕೊಡಬೇಕಿತ್ತು. ಅವರು ಒಂದೊಂದು ಸಲ ಅವ್ರಿಗೆ ಮೂಡಿದ್ದಂಗೆ 1 ಅವರ್ ಬಿಟ್ಟು ಬನ್ನಿ, 2 ಅವರ್ ಬಿಟ್ಟು ಬನ್ನಿ, ಪ್ರಿಂಟು ಕೊಡಬೇಕು, ಇದಕ್ಕೆ ಇಷ್ಟು ವೆಚ್ಚ ಆಗುತ್ತೆ. ಇದೆಲ್ಲ ಆದಮೇಲೆ ಅವರು ಊಟ ಗೀಟ ಮಾಡಿಕೊಂಡು ಕಾಫಿ ಗೀಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಆಮೇಲೆ ಬಂದು ಏನ್ರಿ ಬಂದಿದ್ದೀರಾ ತೊಗೊಳ್ಳಿ. ಈ ಕಾಲದಲ್ಲೂ ನಾವು ಇದ್ದೀವಿ, ಜೀವಿಸಿದ್ವಿ ಆ ಕಾಲದಲ್ಲೂ, ಈಗಲೂ. ಇವಾಗ ಏನಿಲ್ಲ. ನಟರಾಜ್ ಗೌಡರು ಬ್ಯಾಂಕ್ ಸ್ಟೇಟ್ಮೆಂಟ್ ಎಷ್ಟೊಂದು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೊಬೈಲ್ ಆ್ಯಪನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ 5 ರೀಸೆಂಟ್ ಟ್ರಾನ್ಸಾಕ್ಷನ್ಸಾ, 1 ಮಂತ್ ಟ್ರಾನ್ಸಾಕ್ಷನ್ಸ್ ಬೇಕಾ, 6 ತಿಂಗಳದ್ದು ಬೇಕಾ, 1 ವರ್ಷದ ಬೇಕಾ, 2 ವರ್ಷದ ಬೇಕಾ, ನೀವಲ್ಲಿ ಎಂಟ್ರಿ ಹಾಕ್ಬಿಟ್ರೆ ಈ ಡೇಟಿಂದ ಈ ಡೇಟ್ಗೆ ನೀವು ಅಲ್ಲೇ ನೋಡ್ಕೊಬಹುದು, ಅಥವಾ ನಿಮ್ಮ ಮೇಲ್ಗಾದರೂ ಬರುತ್ತೆ. ನನಗೆ ತಿಳಿದಿರೋ ಮಾಹಿತಿ ಇದು ನಿಜ. ಇಂಥದ್ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಮೈಸೂರು ಬ್ಯಾಂಕ್ನ ಸೇರಿಸ್ಕೊಂಡ್ಬಿಟ್ಟಂಥ ಬ್ಯಾಂಕ್ ಅದು. ನಮ್ಮ ರಾಜ್ಯದವ್ರು ಕಟ್ಟಿದ್ದಂಥ ನಮ್ಮ ಹೆಮ್ಮೆಯ ಮೈಸೂರು ಬ್ಯಾಂಕನ್ನು ಸೇರಿಸ್ಕೊಂಡಂಥ ಒಂದು ಬ್ಯಾಂಕ್. ಆ ಪೋಷಣೆ ತೊಗೊಂಡಿದ್ದು ಈ ಬ್ಯಾಂಕು ಇವತ್ತಿಗೊಂದು ವರದಿ ಕೊಡ್ರಪ್ಪ, ನಮಗೆ ಡೀಟೇಲ್ಸ್ ಕೊಡಿ, ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಬೇಕವೆಲ್ಲ, ಏನು ಕತೆ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರೆ ಎಲೆಕ್ಟ್ರೋಲ್ ಬಾಂಡ್, ನಾನಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಎಲೆಕ್ಟ್ರೋಲ್ ಬಾಂಡ್ ಹೇಗಾಯಿತು ಏನು ಕತೆ ಅಂತ ಹೇಳಿ. ಕ್ವಿಡ್ ಪ್ರೋ ಕೋ ಅಂದರೆ ಇದನ್ನೆಲ್ಲ ಚೆಕ್ ಮಾಡಿ, ಇಟ್ ಈಸ್ ನಥಿಂಗ್ ಬಟ್ ಕರಪ್ಷನ್. ಹೌದು, ನಥಿಂಗ್ ಬಟ್ ಕರಪ್ಷನ್. ಅದು ಕ್ವಿಡ್ ಪ್ರೋ ಕೋ ಅಂದರೆ ಅದೇ, ನೀನು ನನಗೆ ಹಣ ಕೊಡ್ತಾ ಇದ್ದರೆ ನಾನು ಕೆಲಸ ಮಾಡಿಕೊಡ್ತಾ ಇದ್ದೀನಿ. ನಿಜ. ಹಣಕ್ಕೆ ಅಥವಾ ಆ ಒಂದು ಲಂಚದ ಹಣಕ್ಕೆ ದೇಶದಲ್ಲಿ ಕಾನೂನಾತ್ಮಕ ರೂಪ ಕೊಟ್ಟಂತಹ ಅಪರೂಪದ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಇದ್ರೆ ಪ್ರಾಬಬಲಿ ಸುಪ್ರೀಂ ಕೋರ್ಟ್ ಕೂಡ ಪ್ರೊನೌನ್ಸ್ ಮಾಡಬಹುದು. ವೆಯ್ಟ್ ಮಾಡೋಣ, ನಾನೇನು ಹುಡುಕ್ತಾ ಇಲ್ಲ, ಇಲ್ಲಿ ಕರಿಬಹುದೇನೋ. ಸೊ ಇಂಥದ್ದಿದ್ದಾಗ ಡೇಟಾ ಕೇಳಿದ್ರೆ ಕೆಲವು ನೋಡಿ ಅವ್ರ ಕತೆ ಎಷ್ಟು ಚೆನ್ನಾಗಿದೆ ಅಂದರೆ, ಸ್ವಾಮಿ ನಮಗೆ ಜೂನ್ 30 ಟೈಮ್ ಕೊಟ್ಬಿಡಿ. ಜೂನ್ 30 ಅದು ಯಾವತ್ತು 24 ಗಂಟೆ ಇದ್ದಾಗ ಕೇಳ್ಕೊಂಡಿರೋದು ಇದು. ಏಪ್ರಿಲ್ 12, 2019 ತೀರ್ಪಿನವರೆಗೆ 22,217 ಬಾಂಡ್ಗಳನ್ನು ಬಳಕೆಯಾಗಿದೆ. ಒಂದೊಂದು ಬಾಂಡ್ ಅಂದರೆ ಕೆಲವು ಬಾಂಡ್ಗಳು 1 ಕೋಟಿ ಅಂತ. ಏನು ಹೇಳಿ ವೀಕ್ಷಕರೇ, ಇಲ್ಲಿ 22,217 ಬಾಂಡ್ ಇದೆಯಲ್ಲ,
ಕೆಲವು ಬಾಂಡ್ಗಳು ಎಷ್ಟು ಬೆಲೆ ಬಾಳ್ತಾ ಇದ್ವು ಅಂದರೆ 1 ಕೋಟಿ ರೂಪಾಯಿ ಬಾಂಡ್ ಒಬ್ಬ ಹಿಂಗೆ ತಗೊಳ್ತಾನೆ, ಕೈಯಿಂದ ಕೈ ಬದಲಾಗುತ್ತೆ, ಬಾಂಡ್ ಮೇಲೆ ತಗೊಂಡವನ ಹೆಸರಿಲ್ಲ, ಕೊಡ್ತಾ ಇದ್ದಾನೆ ಅವನ ಹೆಸರು ಇಲ್ಲ. ಈ ಬಾಂಡನ್ನು ಯಾರು ತೊಗೊಂಡಿದ್ನಲ್ಲ SBI ಬಳಿ ಮಾತ್ರ ಅವನ ಹೆಸರಿದೆ, ಯಾರು ಕೊಂಡುಕೊಂಡಿದ್ದ ಆ ಡೇಟಲ್ಲಿ ಅಂತ. ಕೊಡ್ತಾರಲ್ಲ ಪಾರ್ಟಿಗೆ, ಕೊಟ್ಟ 15 ದಿನಗಳ ಒಳಗಾಗಿ ಅವರನ್ನು ಕ್ಯಾಶ್ ಮಾಡ್ಕೊಳ್ಬೇಕು. ಇಷ್ಟೇ ವಿಷಯ. ಈ ಹವಾಲಲ್ಲೂ ಹೀಗೆ XYZ ಒಬ್ಬ ಒಂದು 50 ಕೋಟಿ ಕಳಿಸ್ಬೇಕು, 50 ಕೋಟಿ ಇಲ್ಲಿಂದ ಕಳಿಸ್ತಾನೆ. ಇವನು ಯಾರು ಕಳಿಸ್ತಾ, ಅವ್ನು ಯಾರಿಗೋಯ್ತು ಗೊತ್ತಿಲ್ಲ, ಯಾರು ತಲುಪಬೇಕು ಅವ್ನು ತಲುಪ್ತು. ಇಂಥ ಕೇಸಲ್ಲಿ ED PMLA ಅಂಡರಲ್ಲಿ ಆ್ಯಕ್ಟ್ ಮಾಡಬೇಕದು, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಂತ ಹೇಳಿ. ನಮಗಿರೋ ಮಾಹಿತಿ, ಟ್ಯಾಕ್ಸ್ ಕಟ್ಟಿಲ್ವಾ, ಮೂಲದ ಬಗ್ಗೆ ಅನುಮಾನ ಬಂತ, ಇದು ಬೇರೆ ಕಡೆ ವರ್ಗಾಯಿಸಿದ್ದಾನ, IT ಏನು ಮಾಡಿಬಿಡ್ತಾರೆ, PMLA ನೀವು ನೋಡ್ರಪ್ಪ, ED ಅವರು ಬಹಳ ಇಲ್ಲೇನೋ ಅಕ್ರಮ ನಡೆದಿದೆ ಅಂದರೆ ಹೋಗು CBI, ಆಯಿತಾ, CBIಗೆ ಹೋಗು ಅಂತ ಹೇಳ್ತಾರಲ್ವಾ. ಇಲ್ಲೇನಾಗಿದೆ, ಈ ಎಲೆಕ್ಟ್ರಾಲ್ ಬಾಂಡ್ಗಳಲ್ಲಿ 22,217 ಬಾಂಡ್ಗಳಂದರೆ ಎಷ್ಟು ಕೋಟಿ ರೂಪಾಯಿಗಳ ವ್ಯವಹಾರ ಇಲ್ಲಿ ನಡೆದಿದೆ. ಎಷ್ಟು ಜನರನ್ನು ED IT CBI ಇಲ್ಲಿ ವಿಚಾರಣೆ ಮಾಡ್ಬೇಕು ಹೇಳಿ. ಎಷ್ಟು ಜನರು ಅಕ್ರಮ ಹಣ ವರ್ಗಾವಣೆ, ಇದು ಹೆಸರು ಯಾವೊಂದು ಬರ್ತಾ ಇಲ್ಲ ಇಲ್ಲಿ. IT ನಾವು ಟ್ಯಾಕ್ಸ್ ಕಟ್ಟಿದಾನ ಇಲ್ವಾ, ಶೆಲ್ ಕಂಪನಿಗಳು 2.25 ಲಕ್ಷ ಶೆಲ್ ಕಂಪನಿಗಳು, 3 ಲಕ್ಷ ಶೆಲ್ ಕಂಪನಿಗಳು ಈ ಲೆಕ್ಕದಲ್ಲಿ ಹೋದರೆ ನಾವು ಲೆಕ್ಕ ಹಾಕೊಂಡ್ಬಿಟ್ರೆ ಇವರೆಲ್ಲ ಯಾರು, ಎಷ್ಟು ಟ್ಯಾಕ್ಸ್ ವಂಚನೆ ಮಾಡಿದ್ರು, ತೆರಿಗೆ ವಂಚನೆ ಮಾಡಿ ಪಾರ್ಟಿ ಕೊಟ್ಟ ತಕ್ಷಣ ಬಾರಾಖೂನ್ ಮಾಫ್, ನೀನು ಮಾಡಿದ 12 ಕೊಲೆಗಳು 15 ಕೊಲೆಗಳು ಎಲ್ಲವೂ ಮಾಫಿ ಹೇಳ್ಬಿಡ್ಬಹುದಾ ನಾವು. ಇದನ್ನು ನಾವು 2022 ನವೆಂಬರಿಂದ ಹಿಡಿದು ಡಿಸೆಂಬರ್ವರೆಗೂ ಕೂಡ ನಿರಂತರವಾಗಿ TV5 ಕನ್ನಡ RB ಸ್ಟುಪಿಡ್ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮಾತಾಡಿದ್ದೀವಿ. ಈ ಎಲೆಕ್ಟ್ರಾಲ್ ಬಾಂಡ್ಗಳ ಕಥೆಗಳನ್ನು ಮಾತಾಡಿದ್ದೀವಿ, ಹೇಗೆ ಅನ್ಯಾಯ ಆಗ್ತಿದೆ ಮಾತಾಡಿದ್ದೀವಿ, ಹೇಗೆ ಇದು ಇಲ್ಲೀಗಲ್ ಅಂತ ಮಾತಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಈ ವಿಚಾರದ ಬಗ್ಗೆ ಬೆಳಕು ಚೆಲ್ಲುವವರೆಗೂ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಕೇಳ್ತಾ ಇದ್ದೀನಿ, ಇದನ್ನು ಇವರು ಭೌತಿಕ ಸ್ವರೂಪದಲ್ಲೂ ಇದೆಯಂತೆ KYC ವಿವರಗಳು. ಇನ್ನೂ ಪಾಪ ಬರ್ಕೊಂಡು ಪುರಾತನ ಕಾಲದಲ್ಲಿ ಯಾವ್ದಾದ್ರು ಪೆನ್ಗಿನ್ ತಗೊಂಡು ಶಾಯಿಯನ್ನು ಅದ್ದಿ ಬರೆದಿಟ್ಕೊಂಡಿರಬಹುದು ಲೆಡ್ಜರ್ ಕಾಲದಲ್ಲಿ. ಏನಕ್ಕೆ ಇದಕ್ಕೆ ಭೌತಿಕ ಸ್ವರೂಪದ ಅಗತ್ಯ ಏನಿತ್ತು ನಟರಾಜ್ ಗೌಡ್ರೆ? ಇಲ್ಲ, ಈಗ ಒಂದು SBI ನೇರವಾಗಿ ಸುಳ್ಳು ಹೇಳ್ತಾ ಇದೆ. ಓಕೆ, ಆಮೇಲೆ ಸುಪ್ರೀಂ ಟೈಮ್ ಬೈಯಿಂಗು ಸುಪ್ರೀಂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ದ ಜ್ಞಾನದ ಮೇಲೆ ಇವರು ಅವಹೇಳನ ಮಾಡ್ತಾ ಇದ್ದಾರೆ. ಅವ್ರನ್ನ ಸುಪ್ರೀಂ ಕೋರ್ಟ್ನ ವ್ಯಂಗ್ಯ ಮಾಡ್ತಾ ಇದೆ SBI. 1 ನಿಮಿಷದಲ್ಲಿ ಈ ಡೇಟಾ ಸಿಗುತ್ತೆ, ಒಂದೇ ಒಂದು ಕ್ಲಿಕ್ ನಲ್ಲಿ ಅದು ಅಕ್ಸೆಸ್ ಆಗಿ ಡಿಜಿಟಲ್ ಇಂಡಿಯಾದಲ್ಲಿ ಒಂದು ಕ್ಲಿಕ್ ನಲ್ಲಿ ನೋಡಿ. ನಾವು ಕೂಡ ಸುಮಾರು, ಈಗ ನೀವು ನಮ್ಮ ಏಜ್ನವರು, ನಾವು 20-25 ವರ್ಷದಿಂದ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ವಿ. 2000 ಇಸ್ವಿಯಿಂದ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದೀವಿ. 2008 ಬಂದ ಮೇಲೆ ನಮಗೆ ಇಮೇಲ್ ಬರಕ್ ಶುರು ಮಾಡ್ತು, ಇದು ಸ್ಟೇಟ್ಮೆಂಟ್ಸ್. ಕರೆಕ್ಟ್. 2016 ನಂತರ ನಾವು ಆಪಲ್ ಮುಖಾಂತರ ನಾವೇ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಕರೆಕ್ಟ್. ಈ ಟೆಕ್ನಾಲಜಿ, ಆಮೇಲೆ SBI ಅಂತದ್ದು ದೊಡ್ಡ ಆರ್ಗನೈಸೇಷನ್ ಬ್ಯಾಂಕ್ ಇಂಡಿಯಾದಲ್ಲಿ. ಆದರೆ ಈ BJP ಸರ್ಕಾರ ಜೊತೆ ಕೈ ಜೋಡಿಸಿ ಈ ಭ್ರಷ್ಟಾಚಾರ ಬಹಿರಂಗ ಆಗೋ ಒಂದು ಸುವರ್ಣ ಸಮಯದಲ್ಲಿ ಇವರು ದೇಶದ ಜನತೆಗೆ ಅನ್ಯಾಯ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಈ ರೀತಿಯಾಗಿ ಒಂದು ಮನವಿಯನ್ನು ಮಾಡಿದ್ದಾರೆ. ಇದು ಈ ಭ್ರಷ್ಟಾಚಾರವನ್ನು ಕಾನೂನುಬದ್ಧ ಮಾಡಿದ BJP ಸುಮಾರು 2009ರಿಂದ ಈ ಕಳೆದ 6 ವರ್ಷಗಳಲ್ಲಿ ಸುಮಾರು ಈ ಟ್ರಾನ್ಸಾಕ್ಷನ್ ಆಗಿರೋದು 16,000 ಕೋಟಿ ರೂಪಾಯಿಂದ 20,000 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಅದರೊಳಗೆ 65% BJPಗೆ ಹೋಗಿದೆ. ಯಾರು ಕೊಟ್ರು, ಯಾಕೆ ಕೊಟ್ರು, ಇದು ಬಹಳ ಮುಖ್ಯ. ನೀವು ಇಲ್ಲಿ 2 ಭಾಗ ಇದೆ ನಟರಾಜ್ ಗೌಡ್ರೆ, ಮರಿಬೇಡಿ. ಅದು ಒಂದು ವೈಯಕ್ತಿಕ ದೇಣಿಗೆ, ಇನ್ನೊಂದು ಕಾರ್ಪೊರೇಟ್ ಡೊನೇಷನ್ಸ್. ಕರೆಕ್ಟ್. ಕಾರ್ಪೊರೇಟ್ ಡೊನೇಷನ್ಸ್ನ 90%ಗಿಂತ ಅಧಿಕ ಭಾಗ ಹೋಗಿರೋದೇ BJP. ಕಾರ್ಪೊರೇಟ್ ಡೊನೇಷನ್ ಅದು ಬೇರೆ, ಆ ಲೆಕ್ಕ ಬೇರೆ, ವ್ಯಕ್ತಿಗತ ಬೇರೆ, 2 ಬೇರೆ ಬೇರೆ ಇರುತ್ತೆ. ಕ್ವಿಟ್ ಪ್ರೋ ಕಾಲ್ ಏನ್ ಬೇಕಾದ್ರೂ ಆಗಿರಬಹುದು. ಎಲೆಕ್ಟ್ರಲ್ ಬಾಂಡ್ ಅಲ್ಲಿ 65% BJPಗೆ ಹೋಗಿದೆ. ಓಕೆ. ಮಿಕ್ಕಿದ ಎಲ್ಲಾ ಪಕ್ಷಗಳಿಗೆ, ಕಾಂಗ್ರೆಸ್ಗೂ ಸೇರಿದಂತೆ ಮಿಕ್ಕಿದ ಎಲ್ಲಾ ಪಕ್ಷಗಳಿಗೆ 35% ಬಂದಿದೆ, ಇಡೀ ದೇಶದ ಪಕ್ಷಗಳಿಗೆ. ಸೊ ಇಲ್ಲಿ ಯಾರು ಯಾಕೆ ಕೊಟ್ರು, ಅವರದಿಂದ ಏನ್ ಪಡ್ಕೊಂಡ್ರು, ಯಾವ ಭ್ರಷ್ಟಾಚಾರದಿಂದ ಅವ್ರಿಗೆ ಏನೋ ಒಂದು ಕೆಲಸ ಮಾಡ್ಕೊಂಡ್ರ, ನಷ್ಟ ಆಗ್ತಿರೋ ಕಂಪ್ನಿಗಳು ದುಡ್ಡು ಕೊಟ್ಟಿದಾವೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ನಷ್ಟ ಆಗ್ತಿರೋ ಕಂಪ್ನಿ ಯಾಕೆ ದುಡ್ಡು ಕೊಡ್ತಾನೆ? ಅವನಿಗೆ ನಷ್ಟ ಅಲ್ಲ, ಅವನಿಗೆ ನಷ್ಟ ಕೊಡ್ತಿದ್ದಾನೆ ಅಂದ್ರೆ ಏನೋ ಬೇರೆ ಪಡ್ಕೊಂಡಿದ್ದಾನೆ, ಸರ್ಕಾರದಿಂದ, BJP ಸರ್ಕಾರದಿಂದ ಏನೋ ಪಡ್ಕೊಂಡಿದ್ದಾನೆ ಅನ್ನೋದು ತೋರಿಸ್ತದೆ. ಈ ಭ್ರಷ್ಟಾಚಾರ ಬಹಿರಂಗ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದು ಅದ್ಭುತವಾದ ತೀರ್ಮಾನವನ್ನು ಕೊಟ್ಟಿತ್ತು. ನಾವು ಅವಾಗ 2019 ಹೇಳಿದ್ವಿ, ಇದು ಭ್ರಷ್ಟಾಚಾರವನ್ನ ನೀವು ಕಾನೂನುಬದ್ಧ ಮಾಡ್ತಾ ಇದ್ದೀರಾ, ಇದು ಸರಿ ಇಲ್ಲ ಅಂತ ಸುಗ್ರೀವಾಜ್ಞೆ ಮುಖಾಂತರ ತಂದ್ರು. ಜನರಲ್ ಆಗಿ ಒಂದು ಕ್ವಶನ್ ರೈಸ್ ಆಗುತ್ತೆ ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಅವ್ರೇನ್ ಸಾಚಾಗಳ, ಇವ್ರೇನ್ ಬಾಂಡ್ ತಗೊಂಡಿಲ್ವಾ, ಅವ್ರದ್ದು ಕೇಳ್ರಿ, ಅವ್ರನ್ನ ಯಾಕೆ ಬಿಡ್ತೀರಿ? ನಟರಾಜ್ ಗೌಡ್ರನ್ನ ಯಾಕೆ ಬಿಡ್ತೀರಿ, ಕಾಂಗ್ರೆಸ್ನ ಯಾಕೆ ಬಿಡ್ತೀರಿ? ಇವ್ರೇನ್ ತಗೊಂಡಿಲ್ವ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ, ಇವ್ರದ್ದು ಆಚೆ ಬರಲಿ. ಈ SBI ಏನಾದ್ರು ಕಾಂಗ್ರೆಸ್ನವ್ರಿಗೆ ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅಂತ ಎಲೆಕ್ಟ್ರಲ್ ಬಾಂಡ್ ಥ್ರೂ ಹೇಳ್ಬಿಟ್ರೆ ನಿಮಗೆ ಏನಾದ್ರು ಪ್ರಾಬ್ಲಮಾ? ಖಂಡಿತ ಇಲ್ಲ.
ಹೇಳಿ ಅವರು ಹೇಳಿ ಕಾಂಗ್ರೆಸ್ನವ್ರದ್ದು ಏನೇನು ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಹೇಳಿ. ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ, ನಿಮ್ಗೇನು ಆತಂಕ ಇಲ್ಲ, ಭಯ ಇಲ್ಲ? ಖಂಡಿತ ಇಲ್ಲ. ಬಹಿರಂಗ ಮಾಡ್ಲಿ. ಈ ಸುಪ್ರೀಂ ಕೋರ್ಟ್ ಹೇಳೋದು ಬಿಜೆಪಿ ಮಾತ್ರ ಬಿಡಿ ಅಂತ ಹೇಳಿಲ್ಲ, ಓವರ್ ಆಲ್ ಎಲ್ಲ ಪಾರ್ಟಿ ಲೆಕ್ಕ ಹೇಳಿ, ಎಲ್ಲವನ್ನು ಮಾಹಿತಿಯನ್ನ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲಾ ಮಾಹಿತಿಯಿಂದಾಗ ನನಗೆ ಎಷ್ಟು ಬಂತು, ಜೆಡಿಎಸ್ಗೆ ಎಷ್ಟು ಬಂತು, ಆಮ್ ಆದ್ಮಿ ಪಾರ್ಟಿಗೆ ಎಷ್ಟು ಬಂತು, ಎಲ್ಲಾ ಪಾರ್ಟಿದು ಕೊಡಿ ಮಾಹಿತಿ ಅಂತ. ಹಂಗಿರೋ ಕಾನ್ಫಿಡೆನ್ಸ್ ಏನು ಅಂದ್ರೆ, ಯಾರೇ ಈ ತರದ್ದು ಹಣ ಜಾಸ್ತಿ ಕೊಟ್ರೆ, ಜಾಸ್ತಿ ಹೆಚ್ಚಿನ ಫಲಾನುಭವಿ ಯಾರಿದ್ದಾನೋ ಅವನಿಂದ ಪ್ರತ್ಯುಪಕಾರವನ್ನ ಪಡ್ಕೊಂಡಿರ್ತಾರೆ ಅಂತ. ಇಲ್ಲ, ಯಾರ ಸರ್ಕಾರ ಆಳ್ವಿಕೆ ಮಾಡ್ತಾ ಇದೆ ಅವ್ನು ನಡೆಯುತ್ತೆ, ಅವನಿಂದ ಲಾಭ ಪಡ್ಕೊಂಡಿದ್ದಾರೆ ಅಂತ. ಒಂದು ಮುಂಚಿನ ದೇಣಿಗೆಗಳು ಬರ್ತಾ ಇದ್ದು, ದೇಣಿಗೆ ಟ್ರಸ್ಟ್. ಆದರೆ ಇವ್ರೇನ್ ಹೇಳಿದ್ರು ಬಿಜೆಪಿ ಸರ್ಕಾರ, ಇಲ್ಲ ಇದೊಂದು ಕಾನೂನುಬದ್ಧವಾಗಿರುತ್ತೆ, ಇದರಿಗೆ ಪಾರದರ್ಶಕವಾಗಿರುತ್ತೆ, ಎಲ್ಲ ವೈಟ್ ಮನಿ ಆಗಿರುತ್ತೆ, ಭ್ರಷ್ಟಾಚಾರದ ಹಣ ಬರಲ್ಲ. ವೈಟ್ ಮನಿ ಆಗಿದ್ರೆ, ಭ್ರಷ್ಟಾಚಾರದ ಹಣ ಬರಲ್ಲ ಅನ್ನಂಗಿದ್ರೆ ಪಾರದರ್ಶಕತೆ ಯಾಕೆ ಬೇಡ? ಈ ಪ್ರಶ್ನೆ ಪಾರದರ್ಶಕ ಯಾಕೆ ಬೇಡ? ಯಾರು ನಡೆದಿಲ್ಲ ಅಂದ್ರೆ ಹೇಳಕ್ ಏನ್ ಪ್ರಾಬ್ಲಮ್? ಯಾರು ಕೊಟ್ಟಿರೋದು ಹೇಳಕ್ ಏನ್ ಪ್ರಾಬ್ಲಮ್? ಅಂತ ಸಮಯದಲ್ಲಿ ಇವತ್ತು ಬಿಜೆಪಿ ಮತ್ತೆ SBI ಎರಡೂ ಸೇರ್ಕೊಂಡು ಸುಪ್ರೀಂ ಕೋರ್ಟ್ಗೂ ಅಪಚಾರ ಮಾಡ್ತಾ ಇದ್ದಾರೆ. ಜನಗಳ ಹಕ್ಕು ಸತ್ಯವನ್ನು ತಿಳ್ಕೊಳ್ಳುವಂಥದ್ದು ಪಾರದರ್ಶಕವಾಗಿ ಯಾರು ಆಗ್ತಿದೆ ಅಂತೆಲ್ಲ ಗೌಡ್ರೆ, ಈಗ ಭೌತಿಕ ಸ್ವರೂಪದಲ್ಲಿ ಇದೆಯಂತ ವಿವರಗಳು, ಅದನ್ನೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ನೇರವಾಗಿ ಬಿಜೆಪಿಯ ಅಣತಿ 3 ವಾರ ಟೈಮ್ ಕೊಟ್ಬಿಟ್ಟು ಡೇಟಾ ಎಲ್ಲ ಕಂಪ್ಲೀಟ್ ಮಾಡ್ಬಿಡಿ ಅಂದ್ರೆ ಹೇಗೆ? 3 ನಿಮಿಷ ಕೊಟ್ರೆ ಸಾಕು. ನನ್ನಂತ ಲೇಮ್ಯಾನ್, ಈಗ ನನಗೂ ಸ್ವಲ್ಪ ಸಾಫ್ಟ್ವೇರ್ ಗೊತ್ತಿದೆ, ನನಗೆ ನಾವು ಕೂಡ ಈ ಜಾವಾ, ಈ .NET ಉಪಯೋಗಿಸಿದೀವಿ. ನಮಗೆ ಗೊತ್ತಿರುವಂಥದ್ದು ಏನಂದ್ರೆ 3 minutes ಅಲ್ಲಿ ಡೇಟಾ ರಿಟ್ರೈವ್ ಮಾಡಿ ನಿಮ್ಗೆ ಯಾವ ಫಾರ್ಮೆಟ್ ಅಲ್ಲಿ ಬೇಕು, ನಿಮ್ಗೆ PDF ಅಲ್ಲಿ ಬೇಕಾ ಅಥವಾ ಎಕ್ಸೆಲ್ ಅಲ್ಲಿ ಬೇಕಾ ಅಥವಾ ನಿಮ್ಗೆ ಗೂಗಲ್ಗೆ ಡ್ರೈವ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಂತೀರಾ, ನೀವು ಕೇಳಿದ ಫಾರ್ಮೆಟ್ ಅಲ್ಲಿ ಸಿಗುತ್ತೆ ವಿತಿನ್ 3 minutes. ಆದರೆ ಬಿಜೆಪಿ ಮತ್ತೆ SBI ಇವತ್ತು ಸೇರ್ಕೊಂಡು ಈ ಭ್ರಷ್ಟಾಚಾರವನ್ನ ಮುಚ್ಚಾಕಬೇಕು. ಎಲೆಕ್ಷನ್ ಟೈಮ್ ನಲ್ಲಿ ಯಾರ್ಯಾರು ಭ್ರಷ್ಟರಿದ್ದಾರೆ, ಯಾರ್ಯಾರು ಹಣ ಕೊಟ್ಟಿದ್ದಾರೆ, ಅವ್ರನ್ನ ಏನ್ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಹೊರಗೆ ಬರುತ್ತೆ. ಇದು ಸ್ಕ್ಯಾಮ್, ಇದು ಅತ್ಯಂತ ದೊಡ್ಡ ಹಗರಣ. ಈ ಹಗರಣ ಬಹಿರಂಗ ಆದ್ರೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ, ಜನ ಅದನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಮುಚ್ಚಾಕ್ಲಿಕ್ಕೆ ಇವತ್ತು ವ್ಯವಸ್ಥಿತ ಸಂಚನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅಪಮಾನ ಮಾಡ್ತಾ ಇದ್ದಾರೆ SBI ಅಂಡ್ ಬಿಜೆಪಿ. ಅಶೋಕ್ ಇಲ್ಲಿ ನಾನಾಗಲೇ ಹೇಳ್ತಿದ್ದೆ, ಈ ಕನೆಕ್ಟ್ ಇನ್ ದ ಡಾಟ್ಸ್ ಅಂತ ಹೇಳಿ, ಡಾಟ್ಗಳು ಕನೆಕ್ಟ್ ಹೇಗಾಗುತ್ತೆ ಅಂದರೆ, ನೋಡಿ ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆದಾಗ ಅಸಂಘಟಿತ ವಲಯ ಆಲ್ಮೋಸ್ಟ್ ಬಹುತೇಕ ಭಾಗ ದೊಡ್ಡ ಪೆಟ್ಟು ತಿಂದರು. ಯಾಕೆಂದರೆ ಕ್ಯಾಶಲ್ಲೇ ಇಟ್ಟಿಗೆ ಮಾರೋನು, ಇಟ್ಟಿಗೆ ಗೂಡೋನು, ಸೊಪ್ಪು ಮಾರೋರು ಕ್ಯಾಶಲ್ಲಿ ತಗೋತಾ ಇದ್ರೆಲ್ಲ ಹೊರಟೋಯ್ತು. ನಮ್ಮ ದೇಶದ ಅತಿ ದೊಡ್ಡ ದುರಂತ ಏನು ಗೊತ್ತಾ, ಈ ಕ್ಯಾಶ್ ಎಕಾನಮಿಯನ್ನು ಕಳ್ಳ ಎಕಾನಮಿ ಅಂತ ನೋಡುವ ಒಂದು ಪರಿಪಾಠ ಬೆಳೆದ್ಬಿಟ್ಟಿದೆ ನಮ್ಮಲ್ಲಿ. ಈಗ ಹಂಗಿದ್ರೆ ದೇಶದಲ್ಲಿ ಕ್ಯಾಶ್ ಮುದ್ರಣನೇ ಆಗಬಾರ್ದು, ನಿಜ ಅಲ್ವೇ? ನಮ್ಮ ಜೇಬಲ್ಲಿ ಒಂದಷ್ಟು ನೋಟ್ ಇರುತ್ತೆ, ನಿಮ್ಮ ಜೇಬಲ್ಲಿ ನೋಟ್ ಇರುತ್ತೆ. ನೋಟ್ ಇರೋದೇ ಕಳ್ಳ ಎಕಾನಮಿ, ಇದೊಂದು ಕಪ್ಪು ಹಣ ಅಂತ ಥಿಂಕ್ ಮಾಡುವಂಥ ಒಂದು ಭ್ರಮೆ ಸೃಷ್ಟಿಸ್ಬಿಟ್ರು ದೇಶದಲ್ಲಿ. ಅದು ಹಾಗಾಗಿಲ್ಲ. ಯಾಕೆಂದರೆ ನಮಗೆ ಪ್ಯಾರಲಲ್ ಎಕಾನಮಿ ಅಥವಾ ಸಪೋರ್ಟಿಂಗ್ ಎಕಾನಮಿ ಅಂತ ನಾವೇನು ಕರಿತೀವಿ, ಅಸಂಘಟಿತ ವಲಯವನ್ನು, ಅಲ್ಲಿರೋದೇ ಕ್ಯಾಶು. ಕ್ಯಾಶ್ ಪ್ರಿಂಟ್ ಮಾಡಿರೋದೇ ಚಲಾವಣೆಗಲ್ವೇ? ಟ್ಯಾಕ್ಸ್ ಕಟ್ತಾ ಇರೋದು ಕಪ್ಪು ಹಣ, ಕೂಲಿಯವನ ಜೇಬಲ್ಲಿರೋ 1000 ರೂಪಾಯಿ ಎಲ್ಲ ಕಪ್ಪು ಹಣ. ಇದೊಂದು ನರೇಷನ್ ಬಿಲ್ಡ್ ಮಾಡಿಬಿಟ್ರು. ಕ್ಯಾಶ್ ಇದ್ದರೆ ಎಲ್ಲ ನೋಟ್ ವಾಪಸ್ ತೊಗೊಬಿಡ್ತಾ ಇದ್ದೀವಿ. ಇದಾಯಿತು. ನೆಕ್ಸ್ಟ್ ನಾವು ಚೆಕ್ ಮಾಡಿಕೊಂಡ್ರೆ GST ಬಂತು. GST ಬಂದಾಗ ಅಲ್ಲೊಂದಷ್ಟು ಜನ ಮುಳುಗಿ ಹೋಗ್ಬಿಟ್ರು. ಯಾಕೆಂದರೆ ಅಸಂಘಟಿತ ವಲಯ ಪಾಪ ಅವ್ನು ಕಟ್ಟಕ್ಕೆ ಬರಲ್ಲ, ಇನ್ನೊಂದು ಬರಲ್ಲ, ಅವನದೆಲ್ಲ ಇದಕ್ಕೆ ಬರಬೇಕು, ಆದವರು ಬಂದರು, ಬರಲಿಲ್ಲ. ನೋಟ್ ಬ್ಯಾನ್ ಅಂತಲೇ ಹೊಡೆತ ಬಿದ್ದಿತ್ತಲ್ಲ. ಇದಾಗ್ತಿದ್ದಂಗೆ ಶುರು ಮಾಡ್ಕೊಂಡಿದ್ದೇನು ಅಂದರೆ ಎಲೆಕ್ಟ್ರೋಲ್ ಬಾಂಡ್. ಇದು ಒಂದು ಸೀರೀಸ್. ಇದನ್ನು ಎಕನಾಮಿಸ್ಟ್ಗಳು ಎಷ್ಟು ನೀಟಾಗಿ ಅನಲೈಸ್ ಮಾಡಬಹುದು ಅಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಯಿತು. ಅಸಂಘಟಿತ ವಲಯದಲ್ಲಿ ಅನೇಕರು ಹೊರಟೋದ್ರು, ಕೊಂಡ್ಕೊಳ್ಳೋಕೆ ಇವರಿದ್ದರು. ಯಾಕೆಂದರೆ ಉದ್ಯಮಪತಿಗಳಿದ್ರಲ್ಲ. ಇದಾದ ಮೇಲೆ ಇನ್ನೊಂದು ಪ್ರಾಕೃತಿಕವಾಗಿ ನೆರವಾಗಿದ್ದೇನು ಗೊತ್ತಾ, ಕೋವಿಡ್ ಟೈಮಲ್ಲಿ ಏನೈತಿ ಇದ್ದಿದ್ದು ಅಸಂಘಟಿತ ವಲಯ ಇನ್ನೇನು ಎದ್ದು ಕಂಡುಬಿಟ್ಟು ನೋಡ್ತಾ ಇದ್ರು 2019 ವೇಳೆಗೆ ಅವರು ಬಿದ್ದೋಗ್ಬಿಟ್ಟು ಇದು ಆಗಲ್ಲ ನಮ್ಮ ಕೈಯಲ್ಲಿ ಅಂತ. ಕೋವಿಡ್ ಟೈಮಲ್ಲಿ ದೇಶದಲ್ಲಿ ಇಡೀ ವಿಶ್ವದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬಡವರಾಗ್ತಾ ಬಂದರೆ ನಮ್ಮ ದೇಶದಲ್ಲಿ ಮಾತ್ರ ಶ್ರೀಮಂತರು ಅತಿ ಶ್ರೀಮಂತರಾಗಿ ಶುರು ಮಾಡಿದ್ರು. ಯಾಕೆ ಹೇಳಿ, ಇಷ್ಟೊಂದು ಜನದ ಇಂಡಸ್ಟ್ರಿಗಳಿತ್ತಲ್ಲ, ನನಗೆ ತೊಗೊಂಬಿಟ್ಟೆ ಅಂತ. ಜೊತೆಗೆ ಶೆಲ್ ಕಂಪನಿಗಳು ಶುರುವಾದವು, ಎಲೆಕ್ಟ್ರೋಲ್ ಬಾಂಡ್ ಕೂಡ ಶುರುವಾಯಿತು. ಎಲೆಕ್ಟ್ರೋಲ್ ಬಾಂಡ್ ಕೊಡು, ಆ ನಂತರದಲ್ಲಿ ಇನ್ನೇನು ಬೇಕಾದ್ರೂ ತಗೋ, ಈ ಥರದೊಂದು ಚರ್ಚೆ ಜೋರಾಗಿ ಶುರುವಾಗಿತ್ತು. ಇದಾದ ಮೇಲೆ ಏನಾಯಿತು, ನೆಕ್ಸ್ಟ್ ಅದನ್ನು ನಾವು ಚೆಕ್ ಮಾಡಿಕೊಂಡಾಗ ಶೆಲ್ ಕಂಪ್ನಿ ಮೂಲಕನೂ ಡೊನೇಷನ್ ಅಂತೆ, ಲಾಸ್ ಆಗಿರೋ ಕಂಪ್ನಿ ಮೂಲಕನೂ ಡೊನೇಷನ್ ಅಂತೆ ಅಂತ ಆದಾಗ ಏನಾಯಿತು, ಅವರು ಸಂತೃಪ್ತ, ಇವರು ಸಂತೃಪ್ತ. ಬಟ್ ನಿರುದ್ಯೋಗ ಇತ್ತಲ್ಲ ತುಂಬ ಜಾಸ್ತಿ ಆಗಿಬಿಡ್ತು. ಆಗ ಗಾಬರಿ ಆಗಿಬಿಡ್ತು ಕೇಂದ್ರ ಸರ್ಕಾರ. ಏನು ಪ್ಲ್ಯಾನ್ ಮಾಡಿಬಿಟ್ರು, ಅಯ್ಯೋಯ್ಯೋ ಇಷ್ಟೊಂದು ನಿರುದ್ಯೋಗ ಆಗೋಯ್ತಾ, ಈ ಥರ ಲಾಭ ಪಡ್ಕೊಂಡಂಥ ದೊಡ್ಡ ದೊಡ್ಡ ಉದ್ಯಮಗಳು ಅದನ್ನು ಮತ್ತು ಇಂಡಸ್ಟ್ರಿಗಳನ್ನು ವಿಸ್ತರಿಸುವುದಕ್ಕೆ ಬಳಸೋದನ್ನು ಬಿಟ್ಟುಬಿಟ್ಟು ಇವರು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಲಾಭನ. ಅವಾಗೇನು ಮಾಡಿದ್ರು, ನೀವು ಹೊಸ ಉದ್ಯಮ ಸ್ಟಾರ್ಟ್ ಮಾಡ್ತಿರಲ್ಲ 25%ಇಂದ 15%ಗೆ ಅವರಿಗೆ ಟ್ಯಾಕ್ಸ್ನ ವಿನಾಯಿತಿ ಕೊಡ್ತೀನಿ, ಅದು ಶುರು ಮಾಡಿಕೊಂಡ್ರು. ಶೆಲ್ ಕಂಪನಿಗಳು ಶುರುವಾಯಿತು. ಓವರ್ ಆಲ್ ಆಗಿ ಎಲೆಕ್ಟ್ರೋಲ್ ಬಾಂಡ್ ಒಂದು ಕೊಟ್ಟುಬಿಟ್ರೆ
ತಾನು ಏನು ಬೇಕಾದರೂ ಮಾಡಬಹುದು ಎನ್ನುವುದು ಈ ಒಂದು ದೇಶದಲ್ಲಿ ಜಗಜ್ಜಾಹೀರಾಗಿ ಅದೊಂಥರ ಸ್ಥಾಪಿತ ತತ್ವ ಥರ ಆಗಿಬಿಟ್ಟು ಇಷ್ಟೆಲ್ಲ ಒದ್ದಾಟ ಇವತ್ತು ನಾವು ನೋಡ್ತಾ ಇದ್ದೀವ ಅಂತ. ಇದೇನಾಗಿದೆ ಅಂದರೆ, ಮೊದಲು SBI ಬಗ್ಗೆ ಮಾತಾಡೋಣ. SBI ವರ್ಷಕ್ಕೆ 3,500 ಕೋಟಿ, ಒಂದು ವರ್ಷಕ್ಕೆ 3,500 ಕೋಟಿ IT ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡುತ್ತೆ. ಓಕೆ, ಅದೊಂದು ಸ್ಕ್ಯಾಮ. ಇವ್ರು ಹೇಳ್ತಿರೋ ಪ್ರಕಾರ ಪೇಪರ್ ಅಲ್ಲಿ ಇದೆ ಅಂತ ನೀವು ಹೇಳಿದ್ರಲ್ಲ, ಭೌತಿಕ ಸ್ವರೂಪ, ಭೌತಿಕ ಸ್ವರೂಪ ಪೇಪರ್ ಅಲ್ಲಿ ಇದೆ, ಪೇಪರ್ ಡಾಕ್ಯುಮೆಂಟ್. ಅಂದ್ರೆ 3,500 ಕೋಟಿ ಏನಕ್ಕೆ ಖರ್ಚು ಮಾಡಿದ್ರೆ? IT ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ನೀವು 3,500 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀರಾ. ಕಳೆದ 10 ವರ್ಷದಲ್ಲಿ ಲೆಕ್ಕ ಹಾಕೊಂಡ್ರೆ 35,000 ಕೋಟಿ. ನೀವು 35,000 ಕೋಟಿ ಖರ್ಚು ಮಾಡ್ಬಿಟ್ಟು ಇವತ್ತು ನಿಮ್ಗೆ ಡಾಕ್ಯುಮೆಂಟ್ ಕೇಳಿದ್ರೆ ಇಲ್ಲ ಭೌತಿಕವಾಗಿದೆ ಅದೆಲ್ಲೋ ಇದೆ ನಾನು ಮಿಕ್ಸ್ ಮಾಡಬೇಕು ಅಂದ್ರೆ, ಅಲ್ಲೇ ನೀವು ಈ 35,000 ಕೋಟಿ ಸ್ಕ್ಯಾಮ್ ಆಗಿದೆ ಅದನ್ನ ED ರೈಡ್ ಮಾಡಿ ಮನಿ ಲಾಂಡ್ರಿಂಗ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕು. ಇಲ್ಲ ಇವ್ರು ಸುಳ್ಳು ಹೇಳ್ತಿದ್ದಾರೆ, ಗ್ಯಾರಂಟಿ. ಇನ್ನೊಂದು, ಜಸ್ಟಿಸ್ ದೀಪಕ್ ಗುಪ್ತಾ, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್, ಈ 12 ಏಪ್ರಿಲ್ 2019ರಲ್ಲಿ SBIಗೆ ಕ್ಲಿಯರ್ ಆಗಿ ಆ ಬೆಂಚ್ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ನೀವು ಯಾವ್ಯಾವ ರಿಸೀಟ್ ಬಂದಿದ್ಯೋ ಆ ಡೇಟಾನ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಕೋರ್ಟ್ ಯಾವಾಗ ನಿಮಗೆ ಕೇಳುತ್ತೋ ಅವಾಗ ಸಬ್ಮಿಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಬೆಂಚ್ ಯಾವಾಗ ಈ ರಿಟ್ ಪಿಟಿಷನ್ ಫೈಲ್ ಆಯ್ತೋ ಅವಾಗ್ಲೇ ಆರ್ಡರ್ ಮಾಡಿದ್ದಾರೆ. ಓಕೆ, ಅಂದ್ರೆ ಇವ್ರಿಗೇನು 15 ದಿನದಲ್ಲಿ ಕೊಡಿ ಅಂತ ಹೇಳಿದ್ದಲ್ಲ, ಇದು ಹೇಳಿದ್ದು 4 ವರ್ಷಗಳ ಮುಂಚೆನೆ, 5 ವರ್ಷಗಳ ಮುಂಚೆನೆ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್. ಓಕೆ, ಸುಪ್ರೀಂ ಕೋರ್ಟ್ ಆರ್ಡರ್ಗೂ ನಮ್ಮ SBIಗೆ ಬೆಲೆ ಇಲ್ವಾ? 5 ವರ್ಷ ಆದ್ಮೇಲೆ ನೀವು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ರೆ ನೀವಿಲ್ಲ ನನಗೆ ಇನ್ನೂ 5 ತಿಂಗಳು ಬೇಕು, ಅದು ನೀವು ಯಾವಾಗ ಹೇಳ್ತೀರಾ? ನಾನು ಚುನಾವಣೆ ಆದ್ಮೇಲೆ ಕೊಡೋದು, ಜೂನ್ 30. ಅದಕ್ಕಿಂತ ಮುಂಚೆ ಕೊಡಕ್ಕಾಗಲ್ಲ. ಬಿಜೆಪಿ ಬಂಡವಾಳ ಗೊತ್ತಾಗ್ಬಿಡುತ್ತೆ ಕೊಟ್ಬಿಟ್ರೆ. ಈ SBI ಬಿಜೆಪಿ ಪರ ಬ್ಯಾಂಕ್ ಅಥವಾ ನಮ್ಮ ದೇಶದ ಬ್ಯಾಂಕ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಚೇಂಜ್ ಮಾಡ್ಬೇಕು. ನಾವು SBM ತಗೊಂಡ್ಬಿಟ್ಟು ಅದನ್ನ SBI ಮಾಡ್ಬಿಟ್ರು, ಇವ್ರು SBB ಮಾಡ್ಕೊಂಡ್ಬಿಡ್ಲಿ ಇವಾಗ, ಸ್ಟೇಟ್ ಬ್ಯಾಂಕ್ ಆಫ್ ಬಿಜೆಪಿ ಅಂತ. ಮುಂಚೆ ಪೊಲೀಸ್ ಅವ್ರು ಏನ್ ಮಾಡ್ತಿದ್ರು, ಎಲ್ಲ ಲಂಚ ತಗೋಬೇಕಾದ್ರೆ ಟೀ ಅಂಗಡಿ ಕೊಟ್ಬಾ ಅಂತ ಹೇಳ್ತಿರೋ, ಅವ್ನ ಅಂಗಡಿ 10 ರೂಪಾಯಿ ಇಸ್ಕೊ ಅಂತ. ಇವತ್ತೇನಾಗಿದೆ, SBI ಆ ಕೆಲಸ ಮಾಡ್ತಾ ಇದೆ. ಇವ್ ಬಿಜೆಪಿಗೆ ಯಾವುದೇ ಪಕ್ಷಗಳು ಏನೇ ಭ್ರಷ್ಟ ಲಂಚ ಬರ್ಬೇಕು, ನೀವು ಅಲ್ಲಿ ಕೊಡಿ, ವೈಟ್ ಮನಿ ಮಾಡ್ಕೊಂಡು ನಾವು ತಗೋತೀವಿ ಅಂತ. ನೀವು ತಗೊಂಡಿದ್ದೀರಲ್ರಿ, ಪಬ್ಲಿಷ್ ಮಾಡಿ ನೀವೇನ್ ಎಲ್ಲಾರ್ದು ಪಬ್ಲಿಷ್ ಮಾಡಿ, ನೀವು ರಿಜೆಕ್ಟ್ ಏನು ಮಾಡಲಿಲ್ಲ, ಎಲ್ಲಾರ್ದು ಪಬ್ಲಿಷ್ ಮಾಡಿ. ಅದೊಂದು ಅಕ್ರಮದ ಹಣ ಅಂತ ನಿಮ್ಗೆ ಅವತ್ತೇ ಮಗು ವಾಸನೆ ಬಡ್ದಿತ್ತು. ಯಾವ್ದು? ಕಾಂಗ್ರೆಸ್ಗೂ ಬಡ್ದಿತ್ತು. ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ದುಡ್ಡು ತಗೊಳ್ಳೋದು ಒಂದೇ ಅಕ್ರಮ ಅಲ್ಲ. ಬಲಗೈಲಿ ಅಲ್ಲಿ ದುಡ್ಡು secrecy ತಗೊಂಡ್ಬಿಟ್ಟು ಬೇಡ ಅಂತ ಎಡಗೈಲಿ ಅರ್ಜಿ ಅಷ್ಟೇ. ಹಾಕ್ಬಿಟ್ಟು ದುಡ್ಡು ಕೊಡಿ, ನಮ್ಗೆ secrecy ಏನ್ ಬೇಡ, ನಮ್ಗೆ ಗೌಪ್ಯತೆ ಬೇಡ. ಅಲ್ಲ ಸ್ವಾಮಿ, ಬಲಗೈಲಿ ದುಡ್ಡು ತಗೊಂಡ್ಬಿಟ್ಟು ಎಡಗೈಲಿ ಅರ್ಜಿ ಹಾಕ್ಬಿಟ್ರ ಸುಪ್ರೀಂ ಕೋರ್ಟ್. ನೀವೆಲ್ಲ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ದುಡ್ಡು ಕೊಡೋದು ಅಪರಾಧ ಅದು ಅಲ್ಲ. ಸೀಕ್ರೆಟ್ ಆಗಿ ಇರ್ಲಿ ಅಂತ ನಾವೇನ್ ಹೇಳ್ತಾ ಹೇಳಿಲ್ಲ, ನಾವು ಜಗಜಾಹೀರ್ ಮಾಡಿ ಅದನ್ನ. ಮಾಡಿ ಅಂತ. ಇವತ್ತು ಮಾಡ್ಲಿ. ಇವಾಗ್ಲೂ ಮಾಡ್ಲಿ. ಓಕೆ, ಆ ದುಡ್ಡು ತಗೊಂಡು ಕ್ವಿಟ್ ಪ್ರೋಕೋ ಬರುತ್ತಲ್ಲ, ಅವ್ರಿಗೆ ಏನಾದ್ರು ಫೇವರ್ ಮಾಡಿದಾರಾ ಅದು ಪಾಯಿಂಟ್ ಚೆಕ್ ಮಾಡ್ಬೇಕು. ಯಾವುದೇ ಪಕ್ಷ ಆಗಿರ್ಲಿ, ಯಾವ ದುಡ್ಡು ಬಂತು, ಆಮೇಲೆ ಆದಂತ ಬೆಳವಣಿಗೆ ಏನ ಕಂಪನಿ ವಿಚಾರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ಕೊಡ್ತೀನಿ ನಾನು, ಏನೇನಾಗಿದೆ ಅಂತ. ಆ ರೀತಿ ಇದ್ರೆ ಅದನ್ನ ಖಂಡಿತ ಸ್ಟಾಪ್ ಮಾಡಬೇಕು. ಯಾವುದೇ ಪಕ್ಷಕ್ಕಾಗಿರ್ಲಿ ಅದನ್ನ ಬಹಿರಂಗ ಮಾಡಬೇಕು. ಇದನ್ನ ನಾವು ಕೇಳ್ತಿರೋದು. ಇವಾಗ ಈ ಬಿಜೆಪಿ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಸ್ವಲ್ಪ ಇದು ಅಸೋಸಿಯೇಟಿವ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ADR ಅವರೇ ಫೈಲ್ ಮಾಡಿರೋದು. ಅವರೊಂದು ಆರ್ಟಿಕಲ್ ಬರೆದಿದ್ದಾರೆ. ಫ್ಯೂಚರ್ ಗೇಮಿಂಗ್ ಅಂಡ್ ಹಾಸ್ಟೆಲ್ ಸರ್ವಿಸಸ್ ಅಂತ 100 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ, ಇವರು ಸಿಕ್ಕಿಂ ಮತ್ತೆ ನಾಗಾಲ್ಯಾಂಡ್ ಅಲ್ಲಿ ಒಂದು ಲಾಟ್ರಿ ಡಿಸ್ಟ್ರಿಬ್ಯೂಟರ್ಸ್. ಇವ್ರೇನ್ ಮಾಡಿದಾರೆ, ಅನ್ಸೋಲ್ಡ್ ಲಾಟ್ರಿನ ಇವ್ರುಗಳೇ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಕೊಂಡಿದ್ದಾರೆ. ED 2017ರಲ್ಲಿ ಇವ್ರ ಮೇಲೆ ರೈಡ್ ಮಾಡುತ್ತೆ, 400 ಕೋಟಿ ಇವ್ರ ಅಸೆಟ್ ಸೀಸ್ ಮಾಡುತ್ತೆ. ಅದಾದ್ಮೇಲೆ ಇವರು 100 ಕೋಟಿ ಬಿಜೆಪಿಗೆ ಡೊನೇಷನ್ ಕೊಡ್ತಾರೆ. ಅದಾದ್ಮೇಲೆ ಕೇಸ್ ಮುಚ್ಚೋಗುತ್ತೆ. ಅದೊಂದು. ಎರಡನೇದು, ಈ ಸಂಜೀವ್ ಗೋಯಂಕಾ ಗ್ರೂಪ್ ಅಂತ 55 ಕೋಟಿ ಡೊನೇಷನ್ 2020-21ರಲ್ಲಿ ಇವರು ಬಿಜೆಪಿ ಕೊಡ್ತಾರೆ. ಅದಕ್ಕೆ ಇವ್ರಿಗೆ ಏನ್ ಪ್ರತಿಫಲ ಅಂದ್ರೆ, ಈ ವೆಸ್ಟ್ ಬೆಂಗಾಲ್ ಕೋಲ್ ಮೈನಿಂಗ್ ಒಂದು ಆಕ್ಷನ್ ಆಗುತ್ತೆ. ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಕೂಡ ಅಪ್ಲೈ ಮಾಡುತ್ತೆ ಕೋಲ್ ಮೈನಿಂಗ್ಗೆ. ಮೊನ್ನೆ ರಿಪಬ್ಲಿಕ್ ರಿಫಾರ್ಮ್ಸ್ ಅವರು ತೆಗೆದಿದ್ದಾರೆ ವಿಷಯನ. ಅಲ್ಲೇನಾಗಿದೆ, ಇಂಡಿಯನ್ ಗವರ್ಮೆಂಟ್, ನರೇಂದ್ರ ಮೋದಿ ಅವ್ರ ಗವರ್ಮೆಂಟ್ ಬೇಕು ಅಂತ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಆಕ್ಷನ್ ಹಾಕಿರೋ ಫೈಲ್ ನ ರಿಜೆಕ್ಟ್ ಮಾಡಿ, ನೀವು ಯಾವ್ದೋ ತಪ್ಪು ಮಾಡಿದ್ದೀರಾ ಅಂತ ಇವ್ರಿಗೆ ಪ್ರೈವೇಟ್ ಏಜೆನ್ಸಿ ಕೊಟ್ಬಿಡ್ತಾರೆ. ಕಾಗ್ ಆಡಿಟರ್ ಫೈಂಡ್ ಔಟ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಒಪ್ಕೋತಾರೆ ಅದು ಮಿಸ್ಟೇಕ್ ಆಯ್ತು ನಮ್ ಕಡೆಯಿಂದ ಅಂತ. CAG ಏನ್ಬೇಕು ನಮ್ಮಲ್ಲಿ, ಕ್ಯಾಗ್ ಅಂದ್ರೆ ನಮ್ ಜನಕ್ಕೆ ಅರ್ಥ ಆಗಲ್ಲ. CAG ಅಂತ ಹೇಳ್ತಾ ಇರಬೇಕು. ಇದು ಬೇಕಾದಷ್ಟು ಕಾರಣ ಇದೆ ಇದಕ್ಕೆ. ಅವ್ರು ಹೇಳ್ತಾರೆ ನೀವ್ ತಪ್ಪು ಮಾಡಿದ್ದೀರಾ ಟೆಂಡರ್ ಕರೆಯೋದ್ರಲ್ಲಿ ಅಂತ. ಆ ಸಂಜೀವ್ ಗೋಯಂಕಾ ಅವರು 55 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಅವ್ರಿಗೋಯ್ತು. ಎರಡನೇ ಎಕ್ಸಾಂಪಲ್. ಮೂರನೇ ಎಕ್ಸಾಂಪಲ್, ಮೇಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಇವೆಲ್ಲ ಡೇಟಾ ಇದೆ. 22 ಕೋಟಿ 2020-21 ಲಂಚ ಕೊಡ್ತಾರೆ. ಅವ್ರಿಗೆ 500 ಕೋಟಿ ಡಿಫೆನ್ಸ್ ಪ್ರಾಜೆಕ್ಟ್ ಅಲೋಕೇಟ್ ಆಗುತ್ತೆ. ನಾಲ್ಕನೇ ಲಾಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ.
ಟಾರೆಂಟ್ ಪವರ್ ಅವರು 15 ಕೋಟಿ ಲಂಚ ಕೊಡ್ತಾರೆ ಬಿಜೆಪಿ ಎಲೆಕ್ಟ್ರಲ್ ಬಾಂಡ್ಸ್ಗೆ ಹಾಕಿರೋದು ಇವೆಲ್ಲ ದುಡ್ಡು. ಅವ್ರಿಗೆ 6,000 ಎಕರೆ ಲ್ಯಾಂಡು ಗುಜರಾತ್ ಅಲ್ಲಿ ಅಲೋಕೇಟ್ ಆಗುತ್ತೆ. ಓಕೆ, ಇದು ಕ್ವಿಡ್ ಪ್ರೋಕೋ. ಅವ್ರ ಕಡೆಯಿಂದ ನೀವು ಎಲೆಕ್ಟ್ರಲ್ ಬಾಂಡ್ಸ್ ದುಡ್ಡು ತಗೊಂಡಿದ್ದೀರಾ, ಗವರ್ಮೆಂಟ್ ಪ್ರಾಜೆಕ್ಟ್ ಗಳಲ್ಲಿ ನೀವು ಕಿಕ್ ಬ್ಯಾಕ್ ತಗೊಂಡೆ ಅವ್ರಿಗೆ ಪ್ರಾಜೆಕ್ಟ್ ಅಲೋಕೇಟ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವೆಲ್ಲ ಡೇಟಾ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಇದಿಷ್ಟೇ ಅಲ್ಲ, ನಾನು ರಾಘವೇಂದ್ರ ಅವ್ರನ್ನ ಮಾತನಾಡಿಸ್ತೀನಿ ಇನ್ನೊಂದು ಬ್ರೇಕ್ನ ಟೈಮ್. ಈಗ ಇದಕ್ಕಿಂತ ಮುಂಚೆ ದ ನ್ಯೂಸ್ ಮಿನಿಟ್ ಮತ್ತು ನ್ಯೂಸ್ ಲಾಂಡ್ರಿ ಅಂತ ಹೇಳಿ 2 ಸಂಸ್ಥೆಗಳು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲಿ ನೋಡಪ್ಪ, ನಿನಗೆ ನಾನು ಪ್ರಾಜೆಕ್ಟ್ ಕೊಡ್ತೀನಿ, ಇಲ್ಲಿ ನನಗೆ ದುಡ್ಡು ಹಾಕು ಒಂದು ಭಾಗ. ಎಕ್ಸ್ಟಾರ್ಷನ್ ಅಂತ ಮೆನ್ಷನ್ ಮಾಡ್ತಾರೆ ಇವರು. ಒತ್ತೆ ಹಣ, ನಿನ್ನ ಮೇಲೆ ದಾಳಿ ಮಾಡಿಸೋದು, ದಾಳಿ ಮಾಡಿ ನೀನು ಹೆದರಿದೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಅಂತ. ಇದು ನಡೆದಿದೆ ಅಂಥೇಳಿ ಇವು ಅನೇಕ ಸಂಸ್ಥೆಗಳ ಹೆಸರನ್ನು ಎತ್ಕೊಂಡೇ ಮಾಡಿವೆ ಇವು. ಇದು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಈ ಕಥೆ? ನಾವು ಭ್ರಷ್ಟಾಚಾರ ಮಾಡಲ್ಲ, ನಾವು ಬಿಸ್ನೆಸ್ ಮಾಡಲ್ಲ, ದೇಶ ಪ್ರೇಮ, ದೇಶ ಆಯ್ತಲ್ಲ. ಒಂದು ಎಲೆಕ್ಟ್ರಾಲ್ ಬಾಂಡ್ಗೆ ನಿಮ್ಮ ಬಳಿ ಉತ್ತರ ಇಲ್ಲ, ಒಂದೇ ಒಂದು ಎಲೆಕ್ಟ್ರಾಲ್ ಬಾಂಡ್ಗೆ ಉತ್ತರ ಇಲ್ಲ. ಪರದಾಡ್ತಾ ಇದ್ದೀರಿ. ಈಗ ಬೇರೆ ಪಾರ್ಟಿನೂ ಕೇಳಿದೆ, ನಟರಾಜ್ ಗೌಡ್ರನ್ನೂ ಕೇಳಿದ್ದೀನಿ, ಅಶೋಕನೂ ಕೇಳಿದ್ದೀನಿ, ನಿಮ್ಗೇನಾದರೂ ಯಾರು ನಿಮ್ಗೆ ಹಣ ಕೊಟ್ಟರು ಅಂತ ನಿಮ್ಗೆ ನೀವು ಹೇಳೋಕ್ಕೆ ನೀವು ರೆಡಿ ಇದ್ದೀರಾ? ಅಯ್ಯೋ ಸ್ವಾಮಿ, ಅವ್ರು ಯಾರು ಬೇಕಾದ್ರೂ ಹೇಳಲಿ, ನಮ್ದು ಯಾರೂ ತಕರಾರಿಲ್ಲ ಅಂದಮೇಲೆ ಯಾಕೆ ಇಷ್ಟು ಒದ್ದಾಟ? ರಾಘವೇಂದ್ರ, ಈಗ ಈ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಕಾನೂನು ಪರಿಭಾಷೆಯಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳು ಅಂತಾರೆ. ದ ನ್ಯೂಸ್ ಮಿನಿಟ್ ಆ್ಯಂಡ್ ನ್ಯೂಸ್ ಲಾಂಡ್ರಿ 2 ಸ್ವತಂತ್ರ ಸಂಸ್ಥೆಗಳು ತನಿಖೆ ಮಾಡ್ತವೆ. ಈಗ ಇಲ್ಲಿ ಏನೋ ಒಂದು ದುಡ್ಡು ಕೊಟ್ಬಿಡ್ತೀನಿ ಸ್ವಾಮಿ, ನನ್ನ ಕೆಲಸ ಮಾಡಿಕೊಡಿ, ಇದೊಂದು ಭಾಗ, ನೀನು ದುಡ್ಡು ಕೊಡಲೇಬೇಕು, ರೈಡ್ ಮಾಡಿಸ್ತೀನಿಲ್ಲ ಅಂದರೆ. ರೈಡು ಆಗಿಬಿಟ್ಟಿವೆ. ರೈಡ್ ಆದಮೇಲೆ ಅವರುಗಳು ಸೇಫ್ ಆದರು. ಸುಮಾರು 300ಕ್ಕಿಂತ ಹೆಚ್ಚಿನ ಕಂಪನಿಗಳು ಎಕ್ಸ್ಟಾರ್ಷನ್ಗೆ ಒಳಗಾಗಿವೆ ಅಂತ ರಿಪೋರ್ಟ್ ಹೇಳುತ್ತೆ. ಎಕ್ಸ್ಟಾರ್ಷನ್ ನಥಿಂಗ್ ಬಟ್ ಕಿಡ್ನ್ಯಾಪು, ನಥಿಂಗ್ ಬಟ್ ಒತ್ತೆ ಹಣ, ಜೊತೆ ಹೆದರಿಸೋದು, ಹಣ ವಸೂಲಿ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು ಅಂತಾರೆ ಅದನ್ನು. ಅದು ನಡೆದು ಹೋಗಿದೆ. ದುಡ್ಡು ಹಣ ಬರಬೇಕು ಅಂದರೆ ಕ್ಯಾಶಲ್ಲಿ ಕೊಡೋಕ್ಕಾಗಲ್ಲ. ಅದಕ್ಕೆ ಈ ಒಂದು ಎಲೆಕ್ಟ್ರಲ್ ಬಾಂಡನ್ನು ಬಳಸ್ಕೊಂಡಿದ್ದಾರೆ ಅಂತ. ಪ್ರಜೆಗಳನ್ನ ಕಾಪಾಡಬೇಕಾದಂತಹ ರಾಜನೇ ಪ್ರಜೆಗಳನ್ನ ಕೊಲೆ ಮಾಡಕ್ಕೆ ಹೋದ್ರೆ ಇಲ್ಲಿ ಯಾರು ನೋಡಿ, ವಿರೋಧ ಪಕ್ಷಗಳ ಹಾಗೆ ಇವರು ಇಲ್ಲಿವರೆಗೂ ವಾಯ್ಸ್ ರೈಸ್ ಮಾಡಿಲ್ಲ. ಇದು ಪ್ಲಾನಿಂಗು 2017ರಲ್ಲೇ ಸ್ಟಾರ್ಟ್ ಆಯಿತು. 2017ರಲ್ಲಿ ಅವರು ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟನ್ನ ಚೇಂಜ್ ಮಾಡಿದ್ರು. 29C ಈ ಒಂದು ಎಲೆಕ್ಟ್ರಲ್ ಬಾಂಡನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಮಾಡಿದಾಗಿಂದ ಇಲ್ಲಿವರೆಗೂ ಯಾರೂ ಧ್ವನಿ ಎತ್ತಿಲ್ಲ. ಬೈ ಉಕ್ಕರ್ ಕುಕ್ ಎಲೆಕ್ಷನ್ ಕಮಿಷನ್ ಅಥವಾ ADR 2019ನಲ್ಲಿ ಫೈಲ್ ಮಾಡ್ತು. ಏನಂತ ನೋಡಿ, ಬರುವಂಥ ಹಣಕ್ಕೆ ನಮಗೆ ಡೇಟಾ ಬೇಕು, ಯಾರು ಕೊಡ್ತಾ ಇದ್ದಾರೆ, ಯಾರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾನೆ, ಮತ್ತು ಎಷ್ಟು ಡಿನಾಮಿನೇಷನ್ನು ಡೇಟು ಕೊಡಿ ಅಂತ ಅಂದರು. ಈಗ SBI ಬಗ್ಗೆ ಮಾತಾಡೋದಾದರೆ ಇಟ್ ಈಸ್ ವೆರಿ ಕ್ಲಿಯರ್. ಅವರು ಒಂದು ಸಪ್ರೇಟ್ OSM ಮಾಡಿದ್ದಾರೆ, ಆಪರೇಟಿಂಗ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದಾರೆ ಟು ಮೇಂಟೈನ್ ದಿಸ್ ಡೇಟಾ. ಯಾವುದನ್ನ ನಾವು ಇವತ್ತೇನು ಸಬ್ಜೆಕ್ಟ್ ಮಾತಾಡ್ತಿದ್ದೀವಿ, ಈ ಸಬ್ಜೆಕ್ಟ್ಗೆ ಒಂದು ಸಪ್ರೇಟ್ OS 3,500 ಕೋಟಿ ಅಂತ ಏನು ಹೇಳ್ತಿದ್ದೀವಲ್ಲ, ಇಟ್ ಇನ್ಕ್ಲೂಡ್ಸ್ ದಟ್ ಆಲ್ಸೋ. ಆ ಒಂದು ಸಾಫ್ಟ್ವೇರ್ನ ಆಪರೇಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. SBI ಅವರು ಒಂದು ಇಂಟರ್ವ್ಯೂಲಿ ಮಾತಾಡ್ತಾ ಇದ್ರು, ಇಟ್ ಈಸ್ ಎ ಜೋಕ್. ನಾವು ಪ್ರತಿದಿನ ಬ್ಯಾಂಕನ್ನು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆಗೆ ಅವತ್ತಿನ ಲೆಕ್ಕವನ್ನ ಬುಕ್ಸ್ಗಳನ್ನ ಕ್ಲೋಸ್ ಮಾಡ್ತೀವಿ. ನ್ಯಾಯಮೂರ್ತಿ ಅವರು ದೊಡ್ಡ ತಮಾಷೆ ಅಂತ ಹೇಳ್ತಾ ಇದ್ರು. ಇಂಥ ಉತ್ತರ SBI ನಿವೃತ್ತ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ಎಕ್ಸಾಂಪಲ್ ಇಂಟರ್ವ್ಯೂ ಮಾಡಿದ್ದಾರೆ ಅವ್ರನ್ನ. ಈಗ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಜನಗಳಿಗೆ ಅರ್ಥ ಆಗೋದಾದ್ರೆ, ನಾವು ಬ್ಯಾಂಕ್ ಅಲ್ಲಿ ಇವತ್ತು ದುಡ್ಡು ಹಾಕಿದ್ರೆ ಅವತ್ತು ಬಂದು ಕ್ರೆಡಿಟ್ ಆಗಿರುತ್ತೆ, ಅದಕ್ಕೊಂದು ಟ್ರಾನ್ಸಾಕ್ಷನ್ ID ಕ್ರಿಯೇಟ್ ಆಗಿರ್ತದೆ. ಸೊ ಪ್ರತಿಯೊಂದಕ್ಕೂ ಬ್ಯಾಂಕ್ ಒಂದು ಎಂಪ್ಲಾಯಿ ಆನ್ಸರಬಲ್. ಇವತ್ತು ಯಾರೋ ಒಬ್ಬ 1 ಕೋಟಿ ತಂದು ಕೊಟ್ಟ, ಅಲ್ಲೊಂದು ಪ್ರಿಂಟ್ ಆಯ್ತು, ಅದು ಎಂಟರ್ ಆಗಿದೆ, ಅದೊಂದು ಟ್ರಾನ್ಸಾಕ್ಷನ್ ID ಕ್ರಿಯೇಟ್ ಆಗಿದೆ. ಇನ್ನೊಬ್ಬನಿಗೆ ಕೊಡ್ತೀವಿ 15 ದಿನದೊಳಗೆ ಅವ್ನು ಎನ್ಕ್ಯಾಶ್ ಮಾಡ್ಕೊಂತಾನೆ, ಅದಕ್ಕೊಂದು ಟ್ರಾನ್ಸಾಕ್ಷನ್ ID ಕ್ರಿಯೇಟ್ ಆಗುತ್ತಾ? ಡೇಟಾ ಆಯ್ತು. ಭೌತಿಕವಾಗಿ ನಾವು ಬಿಟ್ಬಿಡೋಣ, ಪ್ರಿಂಟ್ ಮಾಡಿರೋದು ತಗೊಂಡೋಗಿರೋದು ಬಿಟ್ಬಿಡೋಣ. ಡೇಟಾ ಟ್ರಾನ್ಸಾಕ್ಷನ್ ವೈಸ್ ನಮಗೆ ಸಿಕ್ಕಿದೆಯಾ? ಸೊ ಆ ಟ್ರಾನ್ಸಾಕ್ಷನ್ ಕೊಟ್ಟಿದ್ರು ಇವತ್ತಿಗೆ ನಮಗೆ ಡೇಟಾ ಅವೈಲಬಿಲಿಟಿ ಇರೋದು. ಇಟ್ಸ್ ವೆರಿ ಕ್ಲಿಯರ್. ಏನಂತ ಅಂದ್ರೆ, ಇವತ್ತು ಯಾಕೆ ಇವರು BJP ಅಥವಾ ಆಮ್ ಆದ್ಮಿ ನಮ್ದು ಬಿಡ್ಲಿ ಅಂತಿದ್ದಾರೆ ಅಂದ್ರೆ, ಕಾಂಗ್ರೆಸ್ ಅವ್ರದ್ದು ಇನ್ಕ್ರಿಮೆಂಟ್ ಆಗಿರೋದು ಜಸ್ಟ್ 1%, ಸ್ಲೈಟ್ಲಿ 79% 80% ಹೋಗಿದೆ. ಇವ್ರದ್ದು ಹಾಗಲ್ಲ. BJP ಬಂದು 25% ಇನ್ಕ್ರಿಮೆಂಟ್ ಆಗಿದೆ. ಇಟ್ ವಾಸ್ ಅರೌಂಡ್ 45, ಇವತ್ತು 65+ ಇದೆ. ಅಂದ್ರೆ ಈ ಎಂಟೈರ್ ಕಪ್ಪು ಹಣ ಇವತ್ತೇನು ಕಿಕ್ ಬ್ಯಾಕ್ ಬಗ್ಗೆ ಮಾತಾಡಿದ್ರು, ಯಾವುದೇ ಸರ್ಕಾರ ಆಡಳಿತದಲ್ಲಿದ್ದರೆ, ಅವ್ರು ಇವಾಗ ಅಧಿಕಾರದಲ್ಲಿದ್ದರೆ, ಆಬ್ವಿಯಸ್ಲಿ ಅವರು ನಾನು ಈ ರೀತಿ ದುಡ್ಡು ತಗೊಂತಾ ಇದ್ದೀನಿ, ಇಟ್ ಈಸ್ ಪ್ರಿಪೇರ್ಡ್. ನಾವು ಇದೊಂದು ಕಾಯ್ದೆ ಮಾಡಿರೋದು ಏನಕ್ಕೆ? ದುಡ್ಡನ್ನ ಈಸ್ಕೊಳ್ಳೋದಕ್ಕೆ. ಈಸ್ಕೊಂತಾ ಇದ್ದೀವಿ. ಇದು ಜೋಕ್ ಏನು ಅಂತ ಅಂದ್ರೆ, ನಾವು 2017ರಲ್ಲಿ ಇದನ್ನ ಮಾತಾಡಕ್ ಹೋದಾಗ ಅವ್ರು ಒಂದು ಮಾತು ಹೇಳ್ತಿದ್ರು BJP ಅವರು, ನಾವು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ರು, ಕಪ್ಪು ಹಣದ ಪ್ರಶ್ನೆ ಬರಲ್ಲ ಅಂತ. ಇದನ್ನ ನಮ್ಮ ಭಕ್ತರು ಅಥವಾ ನಮ್ಮ ಸ್ನೇಹಿತರು ಏನ್ ಹೇಳ್ತಾರೆ, ಕರೆಕ್ಟ್ ಅಲ್ವಾ,
ನಮ್ಮ ನರೇಂದ್ರ ಮೋದಿ ಹೇಳೋದು ಇಂಡಿಯನ್ ಗೌರ್ಮೆಂಟ್ ಹೇಳೋದು ಕರೆಕ್ಟ್ ಅಲ್ವಾ? ಕಪ್ಪು ಹಣ ಅಂದ್ರೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಅದೇ ಕಪ್ಪು ಹಣ ಆಗುತ್ತೆ ಅಂತ. ಬಿಳಿದದು. ಲಾಜಿಕ್ ನ ಮಿಸ್ ಮಾಡಿದ್ದಾರೆ. ಏನ್ನ ಅನಾನಮಸ್ ಒಬ್ಬ ಅಪರಿಚಿತ ವ್ಯಕ್ತಿ ಇವನು ಹಣ ಹಾಕೋದನ್ನ ಅದನ್ನ ನಾವು ಹೈಡ್ ಮಾಡಿಬಿಟ್ಟು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಎಷ್ಟು ನೋಡಿ ವಿಚಿತ್ರ. ನಮ್ಗೆ ಎಜುಕೇಶನ್ ಸಿಕ್ಕಿ ನಾವು ಡಿಗ್ರಿಗಳನ್ನ ಓದಿ ನಾವೆಲ್ಲ ಸೋ ಕಾಲ್ಡ್ ಮಾಸ್ಟರ್ ಡಿಗ್ರಿ ಮಾಡಿದ್ದೀವಿ ಅಂತ ಅಂದ್ರೂ ನಮ್ಗೆ ಈ ಸಿಂಪಲ್ ಲಾಜಿಕ್ ಮಿಸ್ ಮಾಡ್ಕೊಳ್ಳದೆ ಹಾಕು ಓಟ್ ಹಾಕು ನಮ್ಮ ದೇವ್ರವರು ಅಂತ ಹಾಕೋಣ. ದೇವ್ರಿಗೆ ಓಟ್ ಹಾಕೋಣ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ನಾವು ಯಾರನ್ನ ಬೇಕಾದ್ರೂ ಸಪೋರ್ಟ್ ಮಾಡೋಣ. ಇವತ್ತು ನಾನು ಎರಡು ಪಕ್ಷದಿಂದ ಬೈತಾ ಇದ್ದೆ. ಯಾಕೆ ಅಂತಂದ್ರೆ ಇವರು ಕ್ವೆಶನ್ ಮಾಡಿಲ್ಲ. ಇವ್ರು ಕುಂತ್ಕೊಂಡು ಕ್ವೆಶನ್ ಮಾಡಬೇಕು. ಇಂತಹ ದೊಡ್ಡ ಹಗರಣವನ್ನು 5 ವರ್ಷ ಸತತವಾಗಿ ರನ್ ಮಾಡಕ್ ಬಿಟ್ಟು 22,000 ಅದು ಆಕ್ಚುಲಿ 22,000 ಬಾಂಡ್ಸ್ ಏನಿದೆಯಲ್ಲ ಅದು ಪೋಸ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಆಗಿರೋದು. ಅಂದ್ರೆ 2019 ಆರ್ಡರ್ ಆಯ್ತು, ನೀವು ಇನ್ಮೇಲೆ ಟ್ರ್ಯಾಕ್ ಇಡಬೇಕು ಅಂತ. 17 to 19 ಏನಿದೆಯಲ್ಲ ಅದು ಟ್ರ್ಯಾಕೇ ಇಲ್ಲ. ಅದು 44,723 ಬಾಂಡ್ ಏನೋ ಇದೆ, ಅದು ಟ್ರ್ಯಾಕ್ ಇಲ್ಲ. ಅಟ್ಲೀಸ್ಟ್ ಈಗ ಟ್ರ್ಯಾಕ್ ಮಾಡಿ ಅಂತ ಕೊಟ್ಟಿದ್ದ ಡೇಟಾವನ್ನು ಇವರು ಮಿಸ್ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ಪರ್ಪಸ್ಫುಲಿ ನಾನು ಕೊಡ್ತಾ ಇಲ್ಲ. ನಟರಾಜ್ ಗೌಡ್ರೆ ಕೊಡೋದಿಲ್ಲ. ಇಡೀ ದೇಶಕ್ಕೆ ಈ ಎಲೆಕ್ಟ್ರಾಲ್ ಬಾಂಡ್ ವಿಚಾರದಲ್ಲಿ ಎದುರಾದಂಥ ಆಘಾತಗಳಿತ್ತಲ್ಲ, 3 ಪ್ರಮುಖ ವಿಚಾರಗಳಿಗೆ ಮರ್ಮಾಘಾತ ಕೊಟ್ಟಂಥ ವಿಚಾರ ಇದು. ಒಂದನೇ ವಿಚಾರ, RTI ಅನ್ನೋ ಒಂದು ವ್ಯಾಪ್ತಿ ಇತ್ತಲ್ಲ, ಗದಾ ಪ್ರಹಾರ ಅದರ ಮೇಲೆ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. RTI ವ್ಯಾಪ್ತಿಗೆ ಎಲೆಕ್ಟ್ರಾಲ್ ಬಾಂಡು ಇನ್ನೊಂದು ಸರ್ಕಾರದ್ದು ಅಂತ ಆದಮೇಲೆ RTI ಇರೋದೇ ಅದಕ್ಕಲ್ವಾ? ಜನಗಳ ಸ್ಟ್ರೆಂತ್ ಏನು ಹೇಳಿ? RTI ಅಂದರೆ ಯಾರೇನೋ ಮಾಡಿದರೆ ನಾನು ಮಾಹಿತಿ ಕೇಳಿದ್ರೆ ಕೊಡಬೇಕು ಅವನು ಅಂತ. RTI ವ್ಯಾಪ್ತಿಗೆ ಬರಲ್ಲ ಅನ್ಸ್ಬಿಟ್ರಿ, ಬರಲ್ಲ. ಇದೊಂದು ಆಘಾತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬ ತೀಕ್ಷ್ಣವಾಗಿ 5 ಮೇಲ್ಗಳನ್ನು ಮಾಡುತ್ತೆ, ಇಮೇಲ್ ಮಾಡುತ್ತೆ. ತಪ್ಪಿದು ಹೆಂಗ್ರಿ? ಈ ದೇಶದಲ್ಲಿ ಹಣವನ್ನು ಪ್ರಿಂಟ್ ಮಾಡುವ ಅತ್ಯುನ್ನತ ಸಂಸ್ಥೆ ನಾನೇ. ಪ್ರಿಂಟ್ ಮಾಡಿದ್ರೆ ನಾನೇ ಮಾಡಬೇಕು, ಕೊಡಿಸೋದ್ರು ನಾನೇ ಕೊಡಿಸ್ಬೇಕು. ಇದು ಯಾವ ಥರದಲ್ಲಿ ಒಂದು ಬಾಂಡ್ ಅಂತ ಮಾಡ್ಕೊಂಬಿಟ್ಟು ಯಾವನ ಕೊಂಡ್ಕೋತಾನಂತೆ, ಯಾವೊಂದು ಕೈ ಬದಲಾಗುತ್ತಂತೆ, ಬ್ಯಾಂಕ್ ಬಳಿ ಮಾತ್ರ ಡೀಟೇಲ್ಸ್ ಇರುತ್ತಂತೆ, ಬಾಂಡ್ ಮೇಲೆ ಒಂದು ಹೆಸರು ಇರಲ್ವಂತೆ, ಹೆಂಗ್ರಿ ಕೊಡ್ತೀರಿ ನೀವು ಅಂತ ಕಳವಳ ವ್ಯಕ್ತಪಡಿಸ್ಕೊಂಡು ನನ್ನ ಟೋಟಲ್ ಸಾಂವಿಧಾನಿಕವಾಗಿ ಶಾಸನಬದ್ಧವಾಗಿ ನಾನು ಪಡೆದುಕೊಂಡಿರುವ ಹಕ್ಕುಗಳನ್ನು ನೀವು ಮೊಟಕು ಮಾಡ್ತಾ ಇದ್ದೀರಿ, ಕಳವಳ ವ್ಯಕ್ತಪಡಿಸುತ್ತೆ. ಇದೊಂದು ಭಾಗ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತುಂಬ ತೀಕ್ಷ್ಣವಾಗಿ ಕೇಳುತ್ತೆ, ಇದು ಯಾವ ಥರ ಇದು ಎಲೆಕ್ಟ್ರಾಲ್ ಬಾಂಡ್, ಇದು ಹೆಂಗೆ ತಗೋತಾ ಇದ್ದೀರಾ ನೀವು? ನಿಮ್ಗೇನು ಹೇಳೋರು ಕೇಳೋರು ಯಾರಿಲ್ವಾ? ಎಲೆಕ್ಷನ್ ನಡೆಸ್ತಿರೋದು ನಾನು. ನಡೆಸಿದ ಮೇಲೆ ಒಂದು ಪಕ್ಷ, ಒಬ್ಬ ವ್ಯಕ್ತಿ, ಅವನಿಗೆ ಬರ್ತಿರ್ತಕ್ಕಂಥ ಹಣ ಯಾರಿಂದ ಬರ್ತಿದೆ ಈ ಮಾಹಿತಿ ನನಗಿರಬೇಕು. ನನಗಿರುತ್ತೆ, ನೀವೇ ಮಾಡ್ಕೋತಾ ಇದ್ರಿ ಅಂದರೆ ಹೆಂಗೆ ಅಂತ ಕೇಳ್ತಾರೆ. ಇದು ಮುಗಿದೋಯ್ತು. ಅಲ್ಲಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಮುಗಿಸಿದ್ರು, RTI ಮುಗಿಸಿದ್ರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರಿಗದು ಬೇಕಾಗೇ ಇಲ್ಲ. ಇದರ ಆಚೆಗೆ ತೀರಾ ಮೊನ್ನೆ ಒಂದು ಮರ್ಮಾಘಾತ. ಯಾರಿಗೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ. ಏನಂದರೆ ಚುನಾವಣಾ ಮುಖ್ಯಸ್ಥರು ಜೊತೆಗೆ ಸಿಬ್ಬಂದಿಗಳು ಇದನ್ನು ಯಾರು ನೇಮಕ ಮಾಡೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಕೆಲಸ ಇಲ್ಲ. ಮಸೂದೆ ಪಾಸ್ ಮಾಡ್ಕೊಂಡ್ಬಿಟ್ರು ನಟರಾಜ್ ಗೌಡ್ರೆ. ಆಘಾತ. ಇಲ್ಲಿವರೆಗೆ ನಡ್ಕೊಂಡು ಬಂದ ಪದ್ಧತಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಅಲ್ಲಿ ಬೇಡ ಅಂತ ಹೇಳಿದ್ರೆ ಹೆಂಗೆ ಬೇಕೋ ನಾವು ವಿರೋಧ ಪಕ್ಷದಲ್ಲಿ ಒಂದು ನೆಪಕ್ಕೊಂದು ಕರೆದುಬಿಟ್ಟು ನಾವೇ ನೇಮಕ ಮಾಡ್ಕೊಂಡು ನಾವೇ ಎಲೆಕ್ಷನ್ ನಡೆಸ್ತೀವಿ ಅನ್ನೋ ಮಟ್ಟಕ್ಕೆ ಆಗ್ಬಿಡ್ತು ಅಂತ ಹೇಳಿದ್ರೆ ಇದು ದೇಶಕ್ಕೆ ಮಾಡಿದ ದ್ರೋಹ ಅಲ್ವೇ? ಇದು ಖಂಡಿತವಾಗಿ ಈಗ ದೇಶಕ್ಕೆ ಮಾಡಿದ ದ್ರೋಹನೇ. ಈಗ ಏನಾಗುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ವಿರೋಧ ಪಕ್ಷದ ನಾಯಕ ಇಬ್ಬರಾಗ್ಬಿಡ್ತಾರೆ. ಸರ್ಕಾರದ ಒಬ್ಬ ಪ್ರತಿನಿಧಿ, ಪ್ರಧಾನಮಂತ್ರಿಗಳು. ಓಕೆ, ಓಟ್ ಬಿದ್ದೋಗುತ್ತೆ. ಅವಾಗ ನೀವೇನ್ ಮಾಡಬೇಕು? ಕ್ರೆಡಿಬಲ್ ಇರೋನು ಇವನು ಅಂತಾನೆ ಚರ್ಚೆ ಮಾಡಿ ಒಬ್ಬರನ್ನ ಆಯ್ಕೆ ಮಾಡಿ ಚುನಾವಣಾಧಿಕಾರಿಯಾಗಿ ಮಾಡ್ತೀರಿ. ಓಕೆ, ಆಯುಕ್ತರಾಗಿ ಮಾಡ್ತೀರಿ. ಅದು ಬೇಕಿಲ್ಲ. ನೀವು ವಿರೋಧ ಪಕ್ಷದ ನಾಯಕ ಬೇಕೋ ಬೇಡವೋ, ಅದು ಬೇಕು. ನಾವು ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಯಾರನ್ನೊಬ್ರು ಬಿಜೆಪಿ ಕಾರ್ಯಕರ್ತನ ಇಲ್ಲ ಸಂಸತ್ತಲ್ಲಿರೋರ್ನ ಯಾರನ್ನೊಬ್ಬರನ್ನ ಮಂತ್ರಿಮಂಡಲದ ಯಾರೊಬ್ಬರು ಸೇರಿಸಿ ನಮ್ಗೆ ಇಷ್ಟ ಬಗ್ಗೆ ನಾವು ತೀರ್ಮಾನ ಮಾಡ್ಕೊಬಹುದು. ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಆಪತ್ತು, ಡೇಂಜರ್. ಇದು ನಾವು ಅಧಿಕಾರದಲ್ಲಿದ್ದಾಗಲೂ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ಕೂಡ ಇಂಥದ್ರ ಮಧ್ಯದಲ್ಲಿ ಯಾವತ್ತು ನಾವು ಈ ಕುಚೋದ್ಯವನ್ನ ಮಾಡಲಿಕ್ಕೆ ಈ ತರ ಅದನ್ನ ಸಾಂವಿಧಾನಿಕ ಶಿಸ್ತು ವಿಚಾರದಲ್ಲಿ ಅದು ಬೇಕೇ ಬೇಕು. ನೋಡಿ, ಅಧಿಕಾರ ನಾವು ಬರ್ತೀವೋ ಬಿಡ್ತೀವೋ, ಒಂದು ವ್ಯವಸ್ಥೆ ಇರ್ತಾರ, ದೇಶದಲ್ಲಿ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಉಳ್ಕೋಬೇಕು. ಆ ವ್ಯವಸ್ಥೆ ಬಲಿಷ್ಠವಾಗಿರ್ಬೇಕು. ಏನೇ ಸರ್ಕಾರ ಎಂಥದೇ ಬಂದು ಕೂಡ ಅವಾಗ ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ತದೆ. ಇಲ್ಲಾಂದ್ರೆ ಕೇಳೋರೆಲ್ಲರೂ ಸರ್ವಾಧಿಕಾರಿಗಳಾಗ್ಬಿಡ್ತದೆ. ಆ ಕೆಲಸ ಇವಾಗ ಆಗ್ತಾ ಇದೆ. ಈ ಚುನಾವಣಾ ಬಾಂಡ್ ವಿಷಯದಲ್ಲೂ ಅಷ್ಟೇ. ನೀವು ಹೇಳಿದ್ರೆ ಈಗ 3 ಆಂಗಲ್ ಹೇಳೋದಲ್ಲ, ಇನ್ನೊಂದು 4ನೇ ಆಂಗಲ್ ಏನಂದ್ರೆ ಬಿಜೆಪಿ ಏತರ ಎಲ್ಲಾ ಪಕ್ಷಗಳು ಅಪೋಸ್ ಮಾಡ್ದವು. ಯಾಕಂದ್ರೆ ಯಾವ ಪಕ್ಷಗಳಿಗೆ ಒಬ್ರಿಗೊಬ್ರು ಗೊತ್ತಾಗಲ್ಲ, ನಿನಗೆ ಯಾರು ಕೊಟ್ರು ನನಗೆ ಯಾರು ಕೊಟ್ರು ಅಂತ. ಬಿಜೆಪಿ ಮಾತ್ರ ಗೊತ್ತಾಗುತ್ತೆ. ಕಾಂಗ್ರೆಸ್ಗೆ ಯಾರು ಕೊಡ್ತಾವನೆ, ಆಮ್ ಆದ್ಮಿ ಪಾರ್ಟಿಗೆ ಯಾರು ಕೊಡ್ತಾವನೆ, ತಗೊಳುತ್ತೆ ಅಂತ. ಸರ್ಕಾರದ ಅಂಡರ್ ಅಲ್ವಾ SBI? ಯಾವುದು ಸರ್ಕಾರದ ಅಂಡರ್? ಸರ್ಕಾರ
ಮಾಹಿತಿ ತಗೊಳುತ್ತೆ. ಆಮೇಲೆ ಏನ್ ಮಾಡುತ್ತೆ, RBIಗೆ ಕಳವಳ ಆದ್ರೂ ಕೇರ್ ಮಾಡಲಿಲ್ಲ ಅದು. ಅದೇನೆ ಯಾಕೆಂದ್ರೆ ಇವ್ರ ತೀರ್ಮಾನ ಏನಂದ್ರೆ, ನಾನು ಕಾನೂನು ಮಾಡಿದ್ದೀನಿ, ಇದನ್ನ ನಾನು ಜಯಿಸ್ಕೊಂತೀನಿ, ನನಗೆ ಮಾತ್ರ ಗೊತ್ತಾಗಬೇಕು, ಯಾಕಂದ್ರೆ ನಾನು ಸರ್ವಾಧಿಕಾರಿ ಅಲ್ವಾ, ನನಗೆ ಮಾತ್ರ ಗೊತ್ತಾಗ್ಬೇಕು. ರಮಾಕಾಂತ್ ಅವರು ಮೃತ್ಯುಂಜಯ ದುಡ್ಡು ಕೊಡ್ತಾವ್ರ, ನಟರಾಜ್ ಗೌಡ ಕೊಡ್ತಾವ್ರ, ನೆಕ್ಸ್ಟ್ ರಮಾಕಾಂತ್ ಹೇಳ್ಬೇಕಲ್ಲ, ಹುಷಾರ್ ರಮಾಕಾಂತ್ ಅವರೇ, ನೀವು ಯಾರಿಗೂ ಕೊಡಂಗಿಲ್ಲ, ಬಿಜೆಪಿ ಮಾತ್ರ ಕೊಡ್ಬೇಕು ಅಂತ ಹೇಳ್ಬೇಕಲ್ಲ. ಅದು ಯಾರು ಗೊತ್ತಾಗುತ್ತೆ ಮಾಹಿತಿ? ಇದ್ರ ಮುಖಾಂತರ ಗೊತ್ತಾಗುತ್ತೆ. ಈ ವ್ಯವಸ್ಥೆ ಎಂತಹ ಜೀಡರ ಬೆಲೆಯನ್ನ ಅವರು ಎಣೆದ್ಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಂಡು ಇವತ್ತು ಆ ಭ್ರಷ್ಟಾಚಾರ ಬಹಿರಂಗ ಆಗ್ತಾ ಇದೆ, ಬೆತ್ತಲೆ ಆಗ್ತಾ ಇದೆ ಬಿಜೆಪಿ ಬೆತ್ತಲೆ ಆಗ್ತಾ ಇದೆ. 140 ಕೋಟಿ ಜನ ಇವತ್ತು ತಿರುಗಿ ನೋಡ್ತಾ ಇದ್ದಾರೆ. ಜನರಲ್ ರೀ, ಒಂದೇ ಒಂದು ಭ್ರಷ್ಟಾಚಾರ ನಮ್ದು ಇದೆಯೇನ್ರಿ, ತೋರಿಸ್ರಿ ನಮ್ದು 10 ವರ್ಷಗಳಲ್ಲಿ ಅಂತ ಮಾತಾಡ್ತಾರೆ. ನಿಮ್ಮ ಆನ್ಸರ್ ಅನ್ನೋದಕ್ಕೆ ಇದರೊಳಗೆ 1-2 ಅಲ್ಲ. ಈಗ ಇದಕ್ಕೆ ಹೆಂಗೆ ನೀವು RTA ವ್ಯಾಪ್ತಿಯಿಂದ ಆಚೆಗಿಟ್ರು, ನಾವು ರಫೇಲ್ ಹಗರಣದಲ್ಲೂ ಇದೇ ಮಾತಾಡಿದ್ವಿ ಅಲ್ಲ ರೀ. 520 ಕೋಟಿ ಇದ್ದಿದ್ದು 1400 ಕೋಟಿ ಹೆಂಗಾಯ್ತು? ಮಾಹಿತಿ ಕೊಡಿ, ಅದು ಗೌಪ್ಯತೆ ಹೇಳಕ್ಕಾಗಲ್ಲ ರೀ. ಸ್ಪೆಸಿಫಿಕೇಶನ್ ಯಾಕೆ ಚೇಂಜ್ ಆಯ್ತು, ಮಾಹಿತಿ ಕೊಡ್ರಿ, ಅದು ಗೌಪ್ಯತೆ ಹೇಳಕ್ಕಾಗಲ್ಲ ರೀ. ಟೆಕ್ನಾಲಜಿ ಯಾಕೆ ಹೆಚ್ಚಾಗಿ ಟ್ರಾನ್ಸ್ಫರ್ ಆಗಿಲ್ಲ? ದೇಶದ ಸಮಗ್ರತೆಯನ್ನು ಕ್ವಶ್ಚನ್ ಮಾಡ್ತಾ ಇದ್ದೀವಿ, ಭದ್ರತೆಯನ್ನು ಕ್ವಶ್ಚನ್ ಮಾಡ್ತಾ ಇದ್ದೀವಿ ಅಲ್ಲ. HAL ಯಾಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿಲ್ಲ? ನಾವು ಅದೆಲ್ಲ ಗೌಪ್ಯತೆ ಹೇಳಕ್ಕಾಗಲ್ಲ. ಅದೇ ಒಂದು ನಿಮ್ದೇನೋ ಕಮೆಂಟ್ ಓದ್ತಿದ್ದೆ, ಒಂದು ಗುಂಡು ಪಿನ್ನು ಮಾಡಿಲ್ಲ, ಒಂದು ರಕ್ಷಣಾ ಸಾಮಗ್ರಿದು ಗುಂಡು ಪಿನ್ನು ಮಾಡಿದ್ರೆ ಕಂಪ್ನಿಗೆ, ಪ್ರೈವೇಟ್ ಕಂಪ್ನಿಗೆ ಇವರು ಟೆಂಡರ್ ಕೊಟ್ರು ಅಂತ. ಅದು ಯಾವಾಗ ಈ ಟೆಂಡರ್ ಕೊಡಕ್ ಮುಂಚೆ 15 ದಿನ ಮುಂಚೆ ಆ ಕಂಪ್ನಿ ರಿಜಿಸ್ಟರ್ ಆಗ್ತದೆ. ಓಕೆ ಅನಿಲ್ ಅಂಬಾನಿದು. ಈ ರೀತಿಯ ವ್ಯವಸ್ಥೆಯನ್ನ ಇವರು ತಮಗ್ ಬೇಕಾದಂಗೆ ಮಾಡ್ಕೊಂಡು ಬರ್ತಾರೆ. ಇದು ತುಂಬಾ ಇವಾಗ ಜನಕ್ಕೆ ಗೊತ್ತಾಗ್ತಾ ಇದೆ. ಜನಕ್ಕೆ ಈಗ ಬಿಜೆಪಿ ಏನೇ ಮ್ಯಾನಿಪುಲೇಟ್ ಮಾಡಿದ್ರು ಕೂಡ ಬಹಿರಂಗ ಆಗ್ತದೆ, ಗೊತ್ತಾಗ್ತದೆ. ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದನ್ನ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇರೋದು ಬಹಿರಂಗ ಆಗಿದೆ. ಇದನ್ನ ನಾವು ಸುಪ್ರೀಂ ಕೋರ್ಟ್ ಚಾಲೆಂಜ್ ಆಗುತ್ತೆ. ಇದು ನಾಳೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಆಗುತ್ತೆ. ಸುಪ್ರೀಂ ಕೋರ್ಟ್ ತೀಕ್ಷ್ಣವಾಗಿ ಒಂದು ಸ್ಮಾಲೆಸ್ಟ್ ಒಬ್ಬ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಅವನಿಗೆ 6 hours ಕೊಟ್ಬಿಡಿ, 6 ಫಾರ್ಮ್ಯಾಟ್ ಅಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡ್ಕೊಟ್ಬಿಡ್ತಾನೆ ಯಾರ್ಯಾರು ಡೋನರ್ಸ್ ಇದಾರೆ ಅಂತ. ಒಬ್ಬ ಇಂಜಿನಿಯರ್ ಸಾಕು, ಒಬ್ಬ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ 6 ಫಾರ್ಮ್ಯಾಟ್ ಅಲ್ಲಿ ಡೌನ್ಲೋಡ್ ಮಾಡ್ಬಿಟ್ಟು ಸುಪ್ರೀಂ ಕೋರ್ಟ್ ಸಬ್ಮಿಟ್ ಮಾಡ್ಬಿಡ್ತಾನೆ. SBI ಇಂತಹ ಓಪನ್ ಸುಳ್ಳನ್ನ ಬಿಜೆಪಿಯ ಪರವಾಗಿ, ಬಿಜೆಪಿಯ ಕೇಂದ್ರ ಸರ್ಕಾರದ ಚಿತಾವಣೆ ಮೇಲೆ ಕೊಡ್ತಾ ಇರೋದು, ಅದರ ಕ್ರೆಡಿಬಿಲಿಟಿ SBI ಎಲ್ಲೂ ಕಾಂಗ್ರೆಸ್ ಅವ್ರದ್ದು, ಆಮ್ ಆದ್ಮಿ ಅವ್ರದ್ದು, TMC ಅವ್ರದ್ದು, DMK ಅವ್ರದ್ದು ಡೇಟಾಗಳನ್ನು ಕೊಟ್ರೆ ನಿಮ್ಗೆ ಏನು ತಕರಾರಿಲ್ಲ, ಕೊಡ್ಲಿ. ನಾವೇನ್ ಗೊತ್ತಾ, ನಾವು ದುಡ್ಡು ತಗೊಂಡಿಲ್ಲ ಅಂತ ಹೇಳಿಲ್ಲ, ಬಟ್ ಯಾರು ಕೊಟ್ಟವ್ರು ಅಂತ ಗೌಪ್ಯವಾಗಿ ಹಿಡಿತ ಹೇಳ್ತಾ ಇಲ್ಲ ನಾವು. ದುಡ್ಡು ಬಂದಿದೆ, ನಮ್ಗೆ ದುಡ್ಡು ಬಂದಿದೆ, ಅದನ್ನ ಮುಚ್ಚಿಡ್ಬೇಡ್ರಿ, ಬಿಡಿ ಬಹಿರಂಗವಾಗಿ, ಅದೇನು ಅಭ್ಯಂತರ ಇಲ್ಲ. ಅದು ಕಾನೂನನ್ನ ನೀವು ತೆಗೆದು ಎಲ್ಲರಿಗೂ ಒಂದೇ ಅಲ್ವಾ, ಏಕರೂಪ ಇರ್ಬೇಕಲ್ಲ. ನಂದು ಮಾತ್ರ ಬಿಟ್ಟು, ಆ ಮಂದಿ ಮಾತ್ರ ಬಿಟ್ಟು ಬಿಜೆಪಿ ಗೌಪ್ಯ ಮಾಡಂಗಿಲ್ಲ. ಎಲ್ಲರನ್ನು ಸಾರ್ವಜನಿಕ ಮಾಡಿ, ಎಲ್ಲರಲ್ಲೂ ಪಾರದರ್ಶಕತೆ ಇರಲಿ, ಸತ್ಯಾಂಶ ಜನಕ್ಕೆ ಗೊತ್ತಾಗ್ಲಿ. ನಿಮ್ಗೆ ಹಣ ಕೊಡೋನು ಯಾಕೆ ಕೊಡ್ತಾವನೆ? ನಿಮ್ಮ ಬೆದರಿಕೆಗೆ ಹಣ ಕೊಡ್ತಾವನ? ಇಲ್ಲ ನಿಮ್ಮಿಂದ ಕಿಕ್ ಬ್ಯಾಕ್, ನಿಮ್ಮಿಂದ ಏನೋ ಲಂಚ ನಿಮ್ಗೆ ದುಡ್ಡು ಕೊಟ್ಟು ಬೇರೆ ಕೆಲಸ ಮಾಡಿಸ್ಕೊಳ್ಳೋಕೆ ಕೊಡ್ತಾವನ? ಇಲ್ಲ ಬಿಜೆಪಿ ಅಥವಾ ಬಿಜೆಪಿ ಅದರ ಪಕ್ಷಗಳ ಮೇಲೆ ನೀವು ಕೊಡಬಾರದು, ಬೇರೆಯವ್ರಿಗೆ ಕೊಡಬಾರದು ಅಂತ ಹೇಳಿ ನೀವು ಒತ್ತಡ ಹೇಳಲಿಕ್ಕೆ ಈ ತರ ಕಾನೂನು ತಂದಿದ್ದೀರಾ? ಜನಕ್ಕೆ ಗೊತ್ತಾಗಬೇಕಲ್ಲ, ಬಹಿರಂಗ ಆಗ್ಬೇಕಲ್ಲ. ಇಲ್ಲಿ ಅಶೋಕ್ ಒಂದು ಪ್ರಶ್ನೆ ಇತ್ತು ನೋಡಿ. ಒಂದು ಕಡೆ PMLA ಆ್ಯಕ್ಟ್ನ ಕ್ಲಿಯರ್ ವೈಲೇಷನ್ ಇದು. ನನಗೆ ನಾಲೆಡ್ಜಲ್ಲಿ ಹೇಳ್ಬಿಡ್ತೀನಿ. ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ IT ಬರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದ್ದರೆ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಅವರಲ್ಲಿ ಪ್ಲೇ ಮಾಡ್ತಾರೆ. ಹಣದ ಮೂಲ, ಅವ್ಯವಹಾರ ಏನೋ ಸಂಶಯ ಇದೆ ನನಗೆ ಅಂತ ಬಂದರೆ CBI ಕೊಟ್ಬಿಡ್ತಾರೆ, ತನಿಖೆ ಮಾಡ್ಕೊಳ್ರಪ್ಪ ಅಂತ. ಇಲ್ಲಿ ಈ ಒಂದು ಬಾಂಡು ಒಬ್ಬ XYZ ಕೊಂಡ್ಕೊಳ್ತಾನೆ, ABCD ಯಾವುದೋ ಪಾರ್ಟಿ ಕೊಟ್ಕೊಳ್ತಾನೆ. ಯಾರು ಕೊಂಡ್ಕೊಂಡ, ಯಾರು ಕೊಟ್ಕೊಂಡ ಯಾರಿಗೂ ಗೊತ್ತಿಲ್ಲ. ಚೈನ್ ಲಿಂಕಲ್ಲಿ ಗೊತ್ತಿರೋದು ಯಾರಿಗೆ, ಕೊಂಡ್ಕೊಂಡವನು ಮಾತ್ರ ಹೆಸರು ಗೊತ್ತಿರೋದು ಯಾರಿಗೆ, ಇವ್ರಿಗೆ ಗೊತ್ತು, ಬ್ಯಾಂಕ್ನವ್ರಿಗೆ. ಅವ್ರು ಹೇಳಕ್ಕೆ ರೆಡಿ ಇಲ್ಲ. ವಿಷಯ ಸಿಂಪಲ್ಲು. ಇವನು ಕೊಂಡ್ಕೊಂಡಿದ್ದಾನೆ ಅಂದರೆ ಇವನಲ್ಲಿ ಎಂಟ್ರಿ ಆಗಿರುತ್ತೆ ಡೇಟಾ 100%. ಫಸ್ಟು ಕೊಂಡ್ಕೊಂಡವನು ಇವನು, ಹೌದು. ಲಾಸ್ಟಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡವನು ಅವನು. 50 ಜನ ಕೈ ಬದಲಾಗಿರಲಿ, ಈಗ ನಮ್ಮ ಇಷ್ಟು ಜನ ಪ್ಯಾನಲಿಸ್ಟ್ಗಳು ತೊಗೊಂಡು ಯಾರಿಗೊಬ್ರು ಕೊಟ್ಟಾಗ ಕೈ ಬದಲು ಎಷ್ಟು ಬೇಕಾದ್ರೂ ಆಗ್ಬಿಡಲಿ, ನಮಗೇನು ಅವಶ್ಯಕತೆ ಇಲ್ಲ. ಅದು ಎನ್ಕ್ಯಾಶ್ ಮಾಡ್ಕೊಂಡವನು ಯಾರು? ಎನ್ಕ್ಯಾಶ್ ಮಾಡ್ಕೊಂಡ ಮೇಲೆ ಅವನ ಹೆಸರೇನು? ಫಿನಿಶ್. ಸರ್ಕಾರದ ಡೇಟಾ ಇದೆ. ಜೊತೆಗೆ ಸರ್ಕಾರಿ ಬ್ಯಾಂಕ್ ಅದಕ್ಕೆ ಪೂರಕವಾಗಿ ಇಲ್ಲಿ ಬೇಕು ಕ್ವಿಡ್ ಪ್ರೋಕೋನಾ, ಕಿಕ್ ಬ್ಯಾಕಾ, ಆ ಕಂಪನಿಯವನು, ಆ ವ್ಯಕ್ತಿಯವನು ಇಷ್ಟು ಹಣ ಕೊಟ್ಟಾಗ ಅವನಿಗೆ ಆಗಿರುವ ಲಾಭದಾಯಕ ಕಾರ್ಯಕ್ರಮಗಳು ಯಾವುದು ಸರ್ಕಾರದ ವತಿಯಿಂದ? ಇಷ್ಟು ಚೆಕ್ ಮಾಡೋಕ್ಕೆ ಯಾವ ದೊಡ್ಡ ಸೈನ್ಸ್ ಬೇಕಾಗಿದೆ? ರಾಕೆಟ್ ಸೈನ್ಸ್ ಬೇಕಾಗಿದೆ? ನಾನು ಅವಾಗಲೇ 4 ಎಕ್ಸಾಂಪಲ್ ಕೊಟ್ಟನಲ್ಲ. ಓಕೆ, ಇವಾಗ ಬಿಜೆಪಿಗೆ ಏನು ಭಯ ಅಂದ್ರೆ, ಈ ಡೇಟಾ ರಿಲೀಸ್ ಆದ್ರೆ ಯಾರ್ಯಾರು ಫಂಡ್ ಕೊಟ್ಟಿದ್ದಾರೆ ಯಾವ್ಯಾವ ವರ್ಷದಲ್ಲಿ ಅಂತ ನೀವು ಸಿಂಪಲ್ ಆಗಿ ಗೂಗಲ್ಗೆ ಹೋಗ್ಬಿಟ್ಟು ಆ ಕಂಪ್ನಿ ಹೆಸರು ಹಾಕ್ರಿ, ಅವ್ರು ಕೊಟ್ಟಿರೋ ಎಲ್ಲಾ ಕಾಂಟ್ರಾಕ್ಟು ಬಂದ್ಬಿಡುತ್ತೆ. ಇವರು ಬರೀ ಭಾರತ ದೇಶದಲ್ಲ, ಹೊರಗಡೆ ದೇಶದಲ್ಲೂ ಹಾಳು ಮಾಡ್ತಿದ್ದಾರೆ. ಮಂಗೋಲಿಯಾಗೆ $1 ಬಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಈ ಲೈನ್ ಆಫ್ ಕ್ರೆಡಿಟ್ ಏನು ಅಂದ್ರೆ,
ನೀವು ಯಾವುದೋ ಕಂಪ್ನಿಗೆ ಸಾಲ ಕೊಡ್ತೀರಾ, ಆ ಕಂಪ್ನಿಲಿ ಯಾವುದೇ ಕಾಂಟ್ರಾಕ್ಟ್ ಆದರೂ ಅದಕ್ಕೆ ಇಂಡಿಯಾದವ್ರನ್ನೇ ಕಾಂಟ್ರಾಕ್ಟ್ ಕೊಡಬೇಕು ಅಂತ ರೂಲ್ಸ್ ಇದೆ. ಆ ರೂಲ್ ಏನು ಮಾಡಿದ್ದಾರೆ, ಈ ಹೈದರಾಬಾದ್ ಒಂದು ಮೇಗಾ ಇಂಜಿನಿಯರಿಂಗ್ ಕಂಪ್ನಿಗೆ $694 ಮಿಲಿಯನ್ ಕಾಂಟ್ರಾಕ್ಟ್ ಕೊಡ್ಸಿದ್ದಾರೆ ಮಂಗೋಲಿಯಾದಲ್ಲಿ. ಅಲ್ಲಿ ಯಾವುದೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇವ್ರಿಗೆ ಕಾಂಟ್ರಾಕ್ಟ್ ಕೊಡ್ಸಿದ್ದಾರೆ. ಇವರು ಎಲೆಕ್ಟ್ರಲ್ ಬಾಂಡ್ಸ್ಗೆ ದುಡ್ಡು ಹಾಕಿದ್ದಾರೆ. ಓಕೆ. ಸೊ ಭಾರತ ದೇಶದಲ್ಲಿ ಅಲ್ಲದೆ ಕೂಡ ಇವರು ಬೇರೆ ದೇಶದಲ್ಲೂ ಈ ಕಿಕ್ ಬ್ಯಾಕ್ಸ್ ತಗೊಂಡು ಪ್ರಾಜೆಕ್ಟ್ಗಳು ಕೊಡಿಸಿ ಇದು ಮಾಡಿದ್ದಾರೆ. ಆ ಲಿಸ್ಟ್ ಬಂದ ತಕ್ಷಣ ಇಡೀ ದೇಶ ಯಾರ್ಯಾರಿಗೆ ದುಡ್ಡು ತಗೊಂಡಿದ್ದಾರೆ ಬಿಜೆಪಿಯವರು, ಅವ್ರಿಗೆ ಎಂತೆಂತ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತ ಮಾತಾಡಕ್ ಶುರು ಆಗ್ಬಿಟ್ರೆ ಇವ್ರು ಎಲೆಕ್ಷನ್ ಸೋತೋಗ್ಬಿಡ್ತಾರೆ. ಬಿಜೆಪಿ ಇಸ್ ದ ಬಿಗ್ಗೆಸ್ಟ್ ಕರಪ್ಟ್ ಪಾರ್ಟಿ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಪ್ರೂವ್ ಆಗ್ಬಿಡುತ್ತೆ. ಅದು ಬಿಜೆಪಿಗೆ ಭಯ. ಆದ್ರಿಂದ ಇವ್ರು SBI ನ ಕಂಟ್ರೋಲ್ ಮಾಡ್ತಿದ್ದಾರೆ. ಯಾವ್ಯಾವ ಇಂಡಿಪೆಂಡೆಂಟ್ ಏಜೆನ್ಸಿ ಇದೆಯೋ ಇವತ್ತು SBIಗೆ ಈಗ ಇಷ್ಟೆಲ್ಲ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಲ್ವಾ, ನಿಜಕ್ಕೂ ಅವ್ರಿಗೆ ಟೆಕ್ನಿಕಲಿ ಸಮಸ್ಯೆನೇ ಇಲ್ಲ ಅಂತ ನೀವು ಹೇಳ್ತಿರೋದು? 100% ಇಲ್ಲ. 4-5 ವರ್ಷಗಳ ಡೇಟಾ ತೆಗಿಬೇಕು ಅವರು, ಚಾನ್ಸೇ ಇಲ್ಲ, ಸಮಸ್ಯೆನೇ ಇಲ್ಲ. ಹೇಳಿದಲ್ಲ 3,500 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಿದ್ದಾರೆ ಅವರು. ಹೆಂಗಿರ್ಬೇಕು ಸಮಸ್ಯೆ? ಅಷ್ಟು ಇವಾಗ ನೀವೊಂದು 10,000 ಮೇಲೆ ಡೆಪಾಸಿಟ್ ಮಾಡ್ರೆ ಪ್ಯಾನ್ ಕಾರ್ಡ್ ಕೊಡಿ ಅಂತಾರೆ. ಲೋಕಲ್ ಬ್ಯಾಂಕ್ ಅಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡ್ರೆ ಪ್ಯಾನ್ ಕಾರ್ಡ್ ಕೊಡಿ, ದುಡ್ಡೆಲ್ಲಿಂದ ಲಿಂಕ್ ಆಗಿಲ್ಲ ಅಂದ್ರೆ ಫೈನ್ ಕಟ್ಟಿ ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಅದು ಆಯ್ತಲ್ಲ, ದೊಡ್ಡ ಮಟ್ಟದ ವಸೂಲಿ ಆಯ್ತಲ್ಲ. IT ರಿಟರ್ನ್ಸ್ ಆಗಿರ್ಬೇಕು. IT ರಿಟರ್ನ್ಸ್ ಅಲ್ಲಿ ನಿಮಗೆ 15 ಲಕ್ಷ ಮೇಲೆ ಒಂದು ರೂಪಾಯಿ ಜಾಸ್ತಿ ನಿಮ್ ದುಡ್ಡು ಬಂದಿರ್ಲಿ, IT ಇಂದ ನೋಟಿಸ್ ಬರುತ್ತೆ ಏನಿದ್ ದುಡ್ಡು ಅಂತ. ಅಷ್ಟು ಲಿಂಕ್ ಇದೆ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಂದಿರೋ ದುಡ್ಡು ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಅಷ್ಟು ಲಿಂಕ್ ಸಿಸ್ಟಮ್ ಇಡೀ ದೇಶದಲ್ಲೇ ಡೆವಲಪ್ ಆಗಿರೋದು. 30,000 ಕೋಟಿ ವ್ಯವಹಾರದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವೆಲ್ಲ ಮುಟ್ಟಾಳ್ರು ಅನ್ಕೊಂಡಿದ್ದೀರಾ. ಭಾರತ ಜನಗಳನ್ನ ಮುಟ್ಟಾಳ್ರು ಅನ್ಕೊಂಡಿರ್ಬೇಕು SBI ಅವರು. ಇದು 100% ಬಿಜೆಪಿ ಭ್ರಷ್ಟಾಚಾರನ ಮುಚ್ಚಾಕೋದಕ್ಕೆ ಬಿಜೆಪಿ ಅವರು SBI ಮೇಲೆ ತರ್ತಿರೋ ಒತ್ತಡ. ಇವರು ಆ ಒತ್ತಡಕ್ಕೆ ಈಲ್ಡ್ ಆಗಿ ಡೇಟಾ ಕೊಡಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ತಾರೆ. ಇದನ್ನ ಜಸ್ಟಿಸ್ ದೀಪಕ್ ಅಂತ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಇದು ನಗೆ ಪಾಟ್ಲೆ. ಇದು SBI ಬಂದ್ಬಿಟ್ಟು ಅಂತ ಡೇಟಾ ಇಲ್ಲ ಅಂತ ಹೇಳದೆ ನಗೆ ಪಾಟ್ಲೆ. ಅಷ್ಟು ಡೆವಲಪ್ಡ್ ಸಿಸ್ಟಮ್ IT, ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ವಿ, IT ಪವರ್ ಹೌಸ್ ಇಂಡಿಯಾ. ಅಂತದ್ರಲ್ಲಿ ನಮ್ಮ ಹತ್ರ ಡೇಟಾ ಇಲ್ಲ ಅಂತ ಹೇಳೋದೇ ಒಂದು ನಗೆ ಪಾಟ್ಲೆ. ಇದು 100% ಬಿಜೆಪಿ ಭ್ರಷ್ಟಾಚಾರ ಮುಚ್ಚಿಡೋದಕ್ಕೆ. ಅವ್ರು ಟೈಮ್ ಕೇಳಿರೋದು ಕೂಡ ಜಸ್ಟ್ ಎಲೆಕ್ಷನ್ ಆಗ್ಬಿಡ್ಲಿ, ಈ ಎಲೆಕ್ಷನ್ ಉಳಿಸ್ಕೊಂಬೋಣ, ಇನ್ನು 5 ವರ್ಷ ಆದ್ಮೇಲೆ ಅದೆಲ್ಲ ಮ್ಯಾಟರ್ ಸತ್ತೋಗುತ್ತೆ, ಏನು ಮ್ಯಾಟರ್ ಆಗಲ್ಲ. ಅದೇ ರೀತಿಗೆ ಜೂನ್ ತನಕ ಕೇಳಿದ್ದಾರೆ. ನಿಮ್ಗೆ ಆಯ್ತಪ್ಪ ಒಂದು ಪಕ್ಷ ಅನ್ಕೊಳ್ಳೋಣ ಅವ್ರಿಗೆ ಕಷ್ಟ ಇದೆ ಅಂತ. ಇಡೀ ಇಂಡಿಯಾದಲ್ಲಿ ಎಷ್ಟು ಮ್ಯಾನ್ ಫೋರ್ಸ್ ಇದೆ SBIಗೆ? ಒಂದು 5 ಲಕ್ಷ ಜನ ಇದಾರೆ. ಆಕೆ 5 ಲಕ್ಷ ಜನನ ತೆಗೀರಿ ಡೇಟಾನ. ಎಷ್ಟು ದಿನ? 1 ವಾರ, 15 ದಿನ. ದೇಶದ ಭವಿಷ್ಯದ ಚಿಂತೆ ಇದ್ರೆ ಯಾರೇ ಆಗಿದ್ರು ಕೂಡ ಕೆಲಸ ಮಾಡಿಸಿ ಡೇಟಾ ತೆಗೆದು ಸಬ್ಮಿಟ್ ಮಾಡಿರೋರು. ಜನ ಬೇಕಾಗಿಲ್ಲ, 6 ಗಂಟೆ ಸಾಕು. ಅವ್ರ ಪ್ರಕಾರನೇ ಹೋಗೋಣ. ರಾಘವೇಂದ್ರ, ನಂದೊಂದು ಪ್ರಶ್ನೆ ಇದೆ ಇಲ್ಲಿ. SBI ಆಗಲಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಗಲಿ, ಒಂಥರ ಪ್ರೌಡ್. ಇವೆಲ್ಲ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ. ಒಂದು ಬ್ಯಾಂಕಿಂಗ್ ಸಿಸ್ಟಮ್ಮು, ಅವುಗಳ ವ್ಯವಹಾರ, ಸಾವಿರಾರು ಜನಕ್ಕೆ ಲೋನ್ ಕೊಟ್ಟಿದ್ದಾರೆ, ಸಾವಿರಾರು ಜನ ಬದುಕಿಸಿದ್ದಾರೆ, ಬೆಳೆದಿದ್ದಾರೆ, ಋಣದಲ್ಲೂ ಇದ್ದಾರೆ, ಎಲ್ಲವೂ ಇರುತ್ತೆ. ಬಡ್ಡಿ ಕಟ್ಟೋದು ಬೇರೆ. ಆ ಕಾಲಕ್ಕೆ ಆಪತ್ತಿಗಾದವನೇ ನೆಂಟ ಅಂತ. ಹೀಗಿದ್ದಾಗ ಬ್ಯಾಂಕಿಂಗ್ ಸೆಕ್ಟರು ತನ್ನ ನಂಬಿಕೆಯನ್ನು ಪುನರುಜ್ಜೀವನಗೊಳಿಸ್ಕೊಳ್ಬೇಕು. ಜನತೆ ಏನು ಬ್ಯಾಂಕ್ ಅಂದರೆ ಏನು ರಾಘವೇಂದ್ರ? ಅಲ್ಟಿಮೇಟ್ಲಿ ಜನ ಇಟ್ಟಿರೋ ದುಡ್ಡು. ಮತ್ತೆ ಯಾರ ದುಡ್ಡು? ಜನ ಇಟ್ಟಿರೋ ದುಡ್ಡೇ ಅಲ್ವೇ? ಒಂದು ವಿಶ್ವಾಸ ಅಲ್ವೇ? ಒಂದು ಬ್ಯಾಂಕ್ ಅಂತ ಒಂದು ವಿಶ್ವಾಸ. ಅದು ಮನೆಯಲ್ಲಿ ಇದ್ರೆ ಕಳ್ಳಕಾಕ ಬಂದ್ಬಿಡ್ತಾನೆ ಅಲ್ಲ. ಇವತ್ತು ಇಡಂಗೂ ಇಲ್ವಲ್ಲ, ಅಲ್ವಾ? 25 ಲಕ್ಷದ ಮೇಲೆ ಯಾರು ಇಡಂಗಿಲ್ಲ. ಎಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೂ ಹಣ ಇಡಂಗಿಲ್ಲ. ನಾನು ಬ್ಯಾಂಕಲ್ಲಿ ಇಡ್ತೀನಿ, ನಾನು ಸೇಫು. ನಂಬಿಕೆ, ವಿಶ್ವಾಸ. ಅದು ಒಂದು ಲೋನು ಮನೆ ಕಟ್ಟಬೇಕು ಅಂದರೆ ನಂಗೆ ಬ್ಯಾಂಕ್ ಇದೆ ಬಿಡಪ್ಪ. ಕಾರ್ ತೊಗೋತೀನಿ, ಯಾವ ವಿಶ್ವಾಸದ ಮೇಲೆ ಹೇಳ್ತೀನಿ ಹೇಳಿ ಕಾರ್ ತೊಗೋತೀನಿ ಅಂತ? ಬ್ಯಾಂಕು ನಂಗೆ ಲೋನ್ ಕೊಡ್ತಾನೆ ಅಂತ. ಹೀಗಿದ್ದಾಗ ತನ್ನ ಮೇಲಿನ ಜನ ಇಟ್ಟ ವಿಶ್ವಾಸಕ್ಕಿಂತ ಮಿಗಿಲಾಗಿ ಒಂದು ಪಕ್ಷನ ಸೇಫ್ ಗಾರ್ಡ್ ಮಾಡುವಂಥ ಅನಿವಾರ್ಯತೆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಇದೆಯಾ? ಇದೆ. ಈಗ 48 ಕೋಟಿ ವಿಶ್ವಾಸ ಇಟ್ಟಿರುವಂತಹ ಬ್ಯಾಂಕ್ SBI. ಇಟ್ಸ್ ಯೂಜ್. ಎಷ್ಟು? 48 ಕೋಟಿ ಕಸ್ಟಮರ್ಸ್ ಇದ್ದಾರೆ. ಅಷ್ಟು ಕಸ್ಟಮರ್ಸ್ ಒಂದು ವಿಶ್ವಾಸ ಇಟ್ಟಿದ್ದಾರೆ ಅಂತ ಅಂದ್ರೆ ಅಷ್ಟು ಪವರ್ ಹೌಸ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ವಿಪರ್ಯಾಸ ಏನು ಅಂತಂದ್ರೆ, ಈಗಿರುವಂತಹ SBI ಚೇರ್ಮನ್ ಈಸ್ ದ ಕೀ ಪರ್ಸನ್ ಟು ಆನ್ಸರ್ ಸುಪ್ರೀಂ ಕೋರ್ಟ್. ಇವತ್ತೇನು ಸುಪ್ರೀಂ ಕೋರ್ಟ್ಗೆ ಡೇಟಾ ಕೊಟ್ಟಿದ್ದಾರೆ ಅದರಲ್ಲಿ ಅವರೇ ಪ್ರಮುಖರು. ಆ ಚೇರ್ಮನ್ ಅವರು 8 ತಿಂಗಳ ಹಿಂದೆನೆ ಅವ್ರದ್ದು ರಿಟೈರ್ಮೆಂಟ್ ಆಗಿದೆ. ಇದು ಎಕ್ಸ್ಟೆನ್ಷನ್ ಅಲ್ಲಿ ಕುಂಡಿಸಿರುವಂತಹ ಪೋಸ್ಟ್. ಅಂದ್ರೆ ಅರ್ಥ ಮಾಡ್ಕೊಬೇಕು ಅವ್ರನ್ನ ಯಾಕೆ ಎಕ್ಸ್ಟೆನ್ಷನ್ ಅಲ್ಲಿ ಕುಂಡಿಸಿದ್ದಾರೆ. ಇಂತಹ ಡೇಟಾಗಳನ್ನ ಕೊಡೋದಕ್ಕೆ ಸೂಕ್ತವಾದ ವ್ಯಕ್ತಿ ತೆಗೆದಾಕ್ಬೋದು. 35,000 ಕೋಟಿನ ಫೇಕ್ ಲೋನ್ ಕೊಟ್ಟಿದ್ದಾರೆ ಅಂತ ಇವ್ರ ಮೇಲೆ ಅಲಿಗೇಷನ್ ಇದೆ. ಅಂಥವ್ರನ್ನ ತೆಗೆದಾಕದೆ ಅಂಥವ್ನ ಹತ್ರ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಣ?
ಓಕೆ. ಅಂತಹ ಚೇರ್ಮನ್ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡೋದು ಈ ರೀತಿ ಅಸಂಬದ್ಧ ಆನ್ಸರ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಸುಪ್ರೀಂ ಕೋರ್ಟು ನಿಜವಾಗ್ಲೂ ಈ ಒಂದು ಪರಿಶೀಲನೆ ಮಾಡಿ ಚಾಟಿ ಬೀಸಬೇಕು. ಇಲ್ಲ ಚೇರ್ಮನನ್ನು ಅಷ್ಟು ಈಸಿ ಇಲ್ಲ ಟರ್ಮಿನೇಟ್ ಮಾಡೋದು ಅಥವಾ ರಿಮೂವ್ ಮಾಡೋದು ಈಸಿ ಇಲ್ಲ. ಬಟ್ ಅಟ್ ಎನಿ ಕಾಸ್ಟ್ Prove ಆದ್ರೆ, ಏನೋ ಒಂದು prove ಆದ್ರೆ. ಮಾಡಬೇಕಾಗುತ್ತೆ. ಪ್ರೂವ್ ಅಲ್ಲ ಸರ್, ಇಟ್ ಈಸ್ ಪ್ರೂವನ್. ಯಾಕೆ ಅಂತಂದ್ರೆ ಇವತ್ತು ನೋಡಿ ಡೇಟಾ ಇದೆ. ಮೊದಲು ನಾವು ಮ್ಯಾನ್ಯುವಲ್ಸ್ ಅಲ್ಲಿ ಇದ್ದೋ ಅಂದ್ರೆ ಲೆಡ್ಜರ್ ಬುಕ್ ಅಲ್ಲಿ ಇದ್ದೋ, ಆಟೋಮೇಷನ್ ಬಂದು ಇವತ್ತು ಕೋರ್ ಬ್ಯಾಂಕಿಂಗ್ ಅಲ್ಲಿ ಇದ್ದೀವಿ. ಕೋರ್ ಬ್ಯಾಂಕಿಂಗ್ ಅಂದ್ರೆ ವ್ಯಾಲ್ಯೂಸ್ ಗೊತ್ತಿಲ್ವಾ ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ? ಕೋರ್ ಬ್ಯಾಂಕಿಂಗ್ ಅಂದ್ರೆ ಇವತ್ತೆಲ್ಲ ಬಿಡಿ, ಓಲಿ SBI ಬಿಡಿ, ದೊಡ್ಡ ದೊಡ್ಡ MNC ಕಂಪ್ನಿಗಳು ಇದನ್ನ ಈ ಡೇಟಾನ ಕೇಳ್ಬಿಟ್ರೆ ಏನಂತ ನಗ್ತಾರೆ. ಏನಪ್ಪ ಇಂತಹ ಚೀಪ್ ಸಿಸ್ಟಮ್ಗಳನ್ನ ನಾವು ಇನ್ನೂ ಇಂಡಿಯಾದಲ್ಲಿ ಇಟ್ಕೊಂಡಿದೀವ ಅಂತೀವಿ. ಅಂದ್ರೆ ನಾವು ಕಾಂಪಿಟೇಷನ್ ಏನ್ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ತೀವಿ, ನಮ್ಮ ಜನಗಳಿಗೆ ಏನಂತ ಹೇಳ್ಕೊಡ್ತೀವಿ, ನಮ್ಮ ಬ್ಯಾಂಕಿಗೆ ಬನ್ನಿ ಅಂತ ಯಾಕೆ ಹೇಳ್ತೀವಿ? ಇವತ್ತು ಬೇರೆಯವರೆಲ್ಲ ಡೌಟ್ ಪಡ್ತಾರೆ. ಇವತ್ತು ಇಲ್ಲ ಬಿಡಪ್ಪ ನಾವು ಸಂಪೂರ್ಣವಾಗಿ ಇವತ್ತು SBI ಅವರು ಮಾಡಿರೋದು ಮಾಕ್ರಿ ಸಿಸ್ಟಮ್ ಅಲ್ಲ. ಇವತ್ತು ಅವರ ವಿಶ್ವಾಸವನ್ನ ಬೀದಿಲಿ ಇಟ್ಕೊಂಡಿದ್ದಾರೆ. ನನ್ನ ಬ್ಯಾಂಕಿಗೆ ಬರಬೇಡಿ, ನನ್ನ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಸರಿ ಇಲ್ಲ, ನೀವು ನನ್ನ ಹತ್ರ ಏನೇ ಡೇಟಾ ಕೇಳಿದ್ರು ನನ್ನ ಇನ್ಸಿಡೆಂಟ್ ಕೊಡಕ್ಕಾಗಲ್ಲ. ಈ ಮಾತನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಲ್ಲ, ಬರೀ ಎಲೆಕ್ಟ್ರಲ್ ಬಾಂಡ್ ಹೇಳಿದ್ದು ನಾವು ಎಲ್ಲದಕ್ಕೂ ಅಪ್ಲೈ ಮಾಡಬಹುದು. ಹೌದು, ಮಾಡೋಣ. ಸಿಸ್ಟಮ್ ಇಸ್ ಅ ಸಿಸ್ಟಮ್ ಅಲ್ವಾ ಸರ್? ಸಿಸ್ಟಮ್ ಇಸ್ ಅ ಸಿಸ್ಟಮ್. ನಾವು ಒಂದು ಡೇಟಾವನ್ನ ಕೇಳ್ತಾ ಇದ್ದೀವಿ. ಆ ಡೇಟಾ ಏನು ಇಲ್ಲಿಗಲ್ ಡೇಟಾವೇನು ಕೇಳ್ತಾ ಇಲ್ಲ, ಅಥವಾ ಯಾವುದೋ ಕರಪ್ಷನ್ ಮಾಡಿರೋದು ಇದೆಲ್ಲ. ನಿನ್ನ ಬ್ಯಾಂಕಿಂಗ್ ಸೆಕ್ಟರಿಗೆ ಬಂದಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ನೀವು ಒಂದು ಬಾಂಡ್ ಪ್ರಿಂಟ್ ಮಾಡಿಕೊಟ್ಟಿದ್ದೀರಿ, ಆ ಬಾಂಡ್ ಎಲ್ಲಿ ಎನ್ಕ್ಯಾಶ್ ಆಗಿದೆ ಅನ್ನೋದು ಬೇಕಿದೆ. ಎರಡೇ ಪಾಯಿಂಟ್ ಇರೋದಲ್ಲಿ ಅರ್ಥ ಆಯ್ತು ನಿಮಗೆ. ಎ ಇಂದ ಬಿಗದು ಎ ಕೊಂಡ್ಕೊಂಡಿದ್ದಾನೆ, ಬಿ ಅನ್ನೋನು ಸಿ ಗೋ ಕೊಟ್ಟಿದ್ದಾರೆ. ಅದನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎರಡೇ ಪಾಯಿಂಟ್ ಡ್ರಾ ಮಾಡ್ಕೊಂಡಾರೆ, ಕೊಂಡ್ಕೊಂಡು ಸಿಂಪಲ್ ಇದೆ. ಇಷ್ಟು ನಾವು ಕೊಡಕ್ಕಾಗಲ್ಲ ಅಂದ್ರೆ ನಾವೇನ್ ಮಾತಾಡ್ತಿದ್ವಿ ನೋಡಿ. ಸುಪ್ರೀಂ ಕೋರ್ಟ್ ಅಲ್ಲಿ ಎರಡು ವಿಚಾರ 50 ಜನ ಕೈ ಬದಲಾಗಿಲ್ಲ. ಇಂಪಾರ್ಟೆಂಟ್ ಇದೆ. ಒಂದು RTI ವೈಲೇಷನ್, ದ ವೈಲೇಷನ್ ಆಫ್ ರೈಟ್ ಟು ಇನ್ಫಾರ್ಮೇಶನ್, ಇದು ಒಂದು. ಎರಡದು ಇದು ಸಂವಿಧಾನಿಕವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಎರಡು ವಿಚಾರ ಎಷ್ಟು ಗಂಭೀರವಾದದ್ದು ಅಂದ್ರೆ ಒಂದು ಬ್ಯಾಂಕಿಗೆ ನೋಡಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಕೇಳೋದಕ್ಕಿಂತ ಮುಂಚೆ ನಿಮ್ಗೆ 2 ವರ್ಷ ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಡೇಟಾ ಮೇಂಟೆನೆನ್ಸ್ ಮಾಡ್ರಪ್ಪ, ವಿ ನೀಡ್ ದ ಡೇಟಾ ಅಂತ ಹೇಳಿದ್ದಾರೆ. ಇವಾಗ ಮೇಂಟೈನ್ ಮಾಡುವಂತ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಕ್ಲಿಯರ್ ಡೈರೆಕ್ಷನ್ಸ್ ನಾವು ವೈಲೇಟ್ ಮಾಡ್ತೀವಿ ಅಂದ್ರೆ ಇಸ್ ಇಟ್ ನಾಟ್ ಅ ಶೇಮ್ಫುಲ್? ಒಂದು ಇಂಥ ವಿಚಾರಗಳಲ್ಲಿ ನಾವು ಏನು ಸ್ವಾಯತ್ತ ಸಂಸ್ಥೆಗಳು ಅಂತ ಕರಿತಾ ಇದ್ದೀವಿ, ಇದೆಲ್ಲ ಬಿಟ್ಬಿಡಿ. ಪಾರ್ಟಿ ಇನ್ನೊಂದು ಮತ್ತೊಂದು ಬಿಟ್ಬಿಡೋಣ. ED ಬಗ್ಗೆ ಒಂದು ಗೌರವ, IT ಬಗ್ಗೆ ಒಂದು ಗೌರವ, CBI ಬಗ್ಗೆ ಒಂದು ಗೌರವ. ನೋಡ್ರಿ, ಬ್ಲ್ಯಾಕ್ ಮನಿ ಇದ್ರೆ ಬಿಡಲ್ಲ ಯಾರು. IT ತೆರಿಗೆ ಕಟ್ತಾ ಇದ್ರೆ IT ಸುಮ್ಮನೆ ಇರ್ತಾರ, IT ಬಂದ್ಬಿಡ್ತ್ಕೊಣ ಹುಷಾರು. ಒಂದು ED ಎಲ್ಲಿಂದ ಎಲ್ಲೆಲ್ಲಿಗೋ ದುಡ್ಡು ಹಾಕ್ಸ್ಬಿಟ್ರೆ ಬಿಟ್ಬಿಡ್ತಾರಾ? ಆ ಪೊಲಿಟಿಷಿಯನ್ ನೋಡಿ, ಈ ಪೊಲಿಟಿಷಿಯನ್ ನೋಡಿ, ಅವನು ಜೈಲಲ್ಲಿದ್ದಾನೆ, ಇವನು ಜೈಲಲ್ಲಿದ್ದಾನೆ, ಏನೇ ನಡೀಲಿ ಈ ದೇಶದಲ್ಲಿ CBI ತನಿಖೆ ಆಗಲೇಬೇಕು. ಫಸ್ಟ್ ಬರೋ ವರ್ಡ್ ಯಾವ್ದು ಹೇಳಿ? CBI ತನಿಖೆ. NIA ಪುಲ್ವಾಮಾದಲ್ಲಿ NIA ನೋಡ್ಬಿಟ್ವಿ ನಾವು. ಚಾರ್ಜ್ ಶೀಟ್ ಹಾಕ್ಬಿಟ್ಟು 5 ವರ್ಷಗಳಿಂದ ಏನೋ ನಮ್ಗೆ ಗೊತ್ತಿಲ್ಲ, 5 ವರ್ಷಗಳಿಂದ ಚಾರ್ಜ್ ಶೀಟಲ್ಲೇ ಇದೆ. 13,800 ಪುಟಗಳ ಚಾರ್ಜ್ ಶೀಟು ಅಬೌಟ್ ಪುಲ್ವಾಮಾ. ಇರಲಿ, ಹೀಗೆ ಹೇಳಬೇಕಾದ್ರೆ ಅದೆಲ್ಲ ನಮಗೊಂದು ಹೆಮ್ಮೆ. IT, ED, CBI ಅಂತ ಇಂಥದ್ದನ್ನು ನೋಡಿಕೊಂಡು ಕೂಡ ಈ 3 ಸಂಸ್ಥೆಗಳಿಗೆ ಬರುವಂಥ ವಿಚಾರಗಳೇ ಇಲ್ಲಿರೋದು. ದುಡ್ಡು ತೆರಿಗೆ ಕಟ್ಟಿಲ್ಲ ಅಂದರೆ IT, ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದ್ದರೆ PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು, ಅವರಾದರೂ ಅಲ್ಲಿ ಫೀಲ್ಡ್ಗೆ ಇಳಿಬೇಕಾಗಿತ್ತು. ಏನೇನೋ ಅಕ್ರಮಗಳು ನಡೆದಿದ್ದರೆ ಮಾತ್ರ ಇಷ್ಟು ಹಣ ಕೊಡೋಕ್ಕೆ ಸಾಧ್ಯ ಅಂತ ಒಂದು ಗುಮಾನಿ ಇದ್ದಾಗ CBI ಆದರೂ ಫೀಲ್ಡ್ಗೆ ಇಳಿಬೇಕಾಗಿತ್ತು. ಇದು ಬಿಟ್ಬಿಟ್ಟು ಎಕ್ಸ್ಟಾರ್ಷನ್, ಒತ್ತೆ ಹಣನೂ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆಯಲ್ಲ, ಆವಾಗ ಪೊಲೀಸು ಎಂಟ್ರಿ ಆಗಬೇಕಾಗಿತ್ತು. SBI ಯಾಕಿದು SBI ಹಿಂಗೆ ಮಾಡ್ತಾ ಇದೆಯಲ್ಲ? ದೊಡ್ಡ ಸಂಸ್ಥೆಯಾಗಿ ನಾನು RBI ಇದ್ದೀನಿ, ನನ್ನ ಮೂಗಿನ ಅಡಿಯಲ್ಲಿ ಅಂಥದ್ದೊಂದು ದೊಡ್ಡ ಅಕ್ರಮ ನಡೀತಿದೆಯಾ ಅಂತ ಅವರಾದರೂ ಫೀಲ್ಡ್ಗೆ ಇಳಿಬೇಕಾಗಿತ್ತು. ಇಷ್ಟೂ ಸಂಸ್ಥೆಗಳು ಹಾಗಾದರೆ ಹೋಲ್ಸೇಲ್ ಆಗಿ ಇವರನ್ನು ದೂರ ಇಟ್ಟರ, ಇವರೊಂದು ಹೆದರಿಕೆಯಲ್ಲಿದ್ದಾರೆ ಇವರಿಷ್ಟು ಜನ? ಇಲ್ಲ ನೋಡಿ, ಈಗ ನೀವು ಅಕ್ರಮ ಮತ್ತೆ ಭ್ರಷ್ಟಾಚಾರ ಅನ್ಸಿದ್ರೆ ಮಾತ್ರ ಅವ್ರು ಅದು ಮಾಡ್ತಾರೆ. ಓಕೆ, ನೀವು ಅಕ್ರಮ ಮತ್ತೆ ಭ್ರಷ್ಟಾಚಾರನ ಕಾನೂನು ಮಾಡಿದಿರಲ್ಲ. ಅಕ್ರಮ ಮತ್ತೆ ಭ್ರಷ್ಟಾಚಾರ ನೀವು ಕಾನೂನು ಬದ್ಧ ಮಾಡಿ ಎಲೆಕ್ಟ್ರಲ್ ಬಾಂಡ್ಸ್ ನೀವು ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಅವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. ಜೂಜಾಡು ಟ್ಯಾಕ್ಸ್ ಕಟ್ಬಿಡುವಂತ ಈಗ ಅದೇ ಮಾಡಿ ಟ್ಯಾಕ್ಸ್ ಕಟ್ಟು. ಈಗ 2014 ಮುಂಚೆ ಸ್ಕಿಲ್ ಅಂತ ಬೇರೆ ಏನೋ ಸೇರಿಸ್ಬಿಟ್ರು ಈ ದೇಶದಲ್ಲಿ. ಸ್ಕಿಲ್ ಗೇಮ್ ಇದು, ಅದು ಅದಕ್ಕೆ ಬರಲ್ಲ ಇದಕ್ಕೆ ಬರಲ್ಲ ಅಂತ ಹಣ ಬರ್ಬೇಕಷ್ಟೇ. ಈ ಗವರ್ನೆನ್ಸ್ ಅಂತ ಇತ್ತು 2014 ಮುಂಚೆ. ಈ ಗವರ್ನೆನ್ಸ್ ಅಂತಿತ್ತು, ಅದು 2014 ನಾವು ಈ ಗವರ್ನೆನ್ಸ್ ನೋಡಿದ್ದೀವಿ. ಎಲ್ಲ ಕಡೆ ಡಿಜಿಟಲ್ ಆಗಿದೆ. ಡಿಜಿಟಲ್ ಇಂಡಿಯಾ ಅಂದ್ರೆ ಅದು ಆಗಿಂದಾನೆ 10 ವರ್ಷಗಳ ಕಾಲ ಎಲ್ಲಾ ಇಲಾಖೆಗಳಲ್ಲೂ ಡಿಜಿಟಲ್ ಇಂಡಿಯಾ ಆಗಿತ್ತು. ಈವನ್ ಹಳ್ಳಿಯ ಕಾಮಧೇನು ಕೋಆಪರೇಟಿವ್ ಬ್ಯಾಂಕಲ್ಲೂ ಕೂಡ ATM ಬಂದ್ಬಿಟ್ಟಿತ್ತು ಅವಾಗ. ಆ ರೀತಿಯಾದಂಥ ವಾತಾವರಣದಲ್ಲಿ ಇವ್ರು ತಂದು ಚೇಂಜ್ ಮಾಡಿದ್ರು ಡಿಜಿಟಲ್ ಇಂಡಿಯಾ. ಈ ಡಿಜಿಟಲ್ ಇಂಡಿಯಾದಲ್ಲಿ SBI ಇಲ್ವಾ? ಈ ಡಿಜಿಟಲ್ ಇಂಡಿಯಾದಲ್ಲಿ SBI ಇಲ್ವಾ? ಅವ್ರಿಗೇನು ಡಿಜಿಟೈಸ್ ಇಲ್ವಾ? ಮ್ಯಾನ್ಯುಯಲ್ ಇದೆಯಾ? ಮ್ಯಾನ್ಯುಯಲ್ ಇದ್ರೂ ಕೂಡ ಅದನ್ನು ಡಿಟೈಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಓಕೆ,
ಇವಾಗೆಲ್ಲ ಹೆಂಗಿದೆ ಎ ಟೆಕ್ನಾಲಜಿ, ನೀವು ಒಂದ್ಸರಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಏನೇನು ಬೇಕೋ ಎಲ್ಲ ಹೋಗಿ ಫೀಲ್ಡ್ ಕೂತ್ಕೊತದೆ. ಆ ಥರ ಎನೇಬಲ್ ಆಗಿದೆ. ಅದು ಬಿಟ್ಟು ನೀವು ಈ ರೀತಿಯ ಹೇಳಿಕೆ ಕೊಡಿಸ್ತಾ ಇರೋದು ಬಿಜೆಪಿ ಸರ್ಕಾರ. ನಿವೃತ್ತ ನ್ಯಾಯಮೂರ್ತಿಗಳು ನಗುತ್ತಾ ಇದ್ದಾರೆ SBI ನ ಹೇಳಿಕೆಗೆ ಅಂತ ಹೇಳಿದ್ರೆ ಎಂಥ ವಿಚಾರ ಇದು. ಅಂದ್ರೆ ಸಿಸ್ಟಮ್ ನೋಡಿದಾಗ ಹೊರದೇಶಗಳಿಗೆ ಏನು ಅನ್ಸ್ಬೇಡ ಅಂತ ನನಗೆ ಅದೊಂದು ಆಗ ಇಲ್ಲ, ಇದು ಒಂದು ಅತ್ಯಂತ ಮುತ್ತುಂಜಯ ಹೇಳ್ದಂಗೆ ಭಾರತದ ಇತಿಹಾಸದಲ್ಲಿ ಭ್ರಷ್ಟಾಚಾರವನ್ನ ಕಾನೂನುಬದ್ಧ ಮಾಡಿಕೊಂಡು ಸರ್ವಾಧಿಕಾರಿಗಳು ಆಳ್ತಾ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ ಇದು. ಇದು ಖಂಡಿತವಾಗಿ ಇದು ಬಹಿರಂಗ ಆದಾಗ ಸುಪ್ರೀಂ ಕೋರ್ಟು ನಾಳೆ ಏನಾದ್ರು ಫುಲ್ ಇಲ್ಲ ನೀವು ಇನ್ನು ಅನದರ್ 12 hours 14 hours ನೀವು ಕೊಡಲೇಬೇಕು, ಇಲ್ಲ ನಾನೊಂದು ಕಮಿಟಿ ಮಾಡ್ತೀನಿ ಅವ್ರು ತಗೊಂಡು ಕೊಡ್ತಾರೆ ಅಂತ ಏನಾದ್ರು ಹೈರ್ ಮಾಡಿದ್ರೆ ಸಮಿತಿಯನ್ನು ಮಾಡಿದ್ರೆ ದೊಡ್ಡ ಮುಖಭಂಗ ಆಗುತ್ತೆ, ಆಮೇಲೆ ಎಲ್ಲ ಬಹಿರಂಗ ಆಗುತ್ತೆ. ಇಲ್ಲಿ ಭ್ರಷ್ಟಾಚಾರ ಬಹಿರಂಗ ಆಗಬೇಕು. ಈ ಸರ್ಕಾರಕ್ಕೆ ಉದ್ದೇಶ ಏನು? ಭ್ರಷ್ಟಾಚಾರವನ್ನ ಲೀಗಲ್ ಮಾಡಿ ತಾನು ಮಾತ್ರ ತಿಂದು ತೇಗಿ ಭ್ರಷ್ಟಾಚಾರವನ್ನ ಪೋಷಣೆ ಮಾಡ್ಬೇಕನ್ನೋ ಉದ್ದೇಶ ಇದ್ರೆ ಇವರು ಇದನ್ನ ಮುಂದುವರಿಸಬೇಕಾಗತ್ತೆ. ಅದರ್ವೈಸ್ ಭ್ರಷ್ಟಾಚಾರದ ಬಗ್ಗೆ ನಾವು ವಿರೋಧವಾಗಿದ್ದೀವಿ, ಎಲ್ಲ ಬಹಿರಂಗ ಆಗ್ಲಿ. ಮುಂಚೆನು ಈಗ ಈ ಕಾನೂನು ತರಕ್ ಮುಂಚೆನೂ ಹಣಗಳು ದೇಣಿಗೆಗಳು ಬರ್ತಾ ಇತ್ತು, ಗೊತ್ತಿದೆ. ಬಿಜೆಪಿಗೆ ಜಾಸ್ತಿ ದೇಣಿಗೆ ಬರ್ತಾ ಇತ್ತು, ಎಲೆಕ್ಷನ್ ಟ್ರಸ್ಟ್ ಬಿಜೆಪಿಗೆ ಜಾಸ್ತಿ ದೇಣಿಗೆ ಬರ್ತಾ ಇತ್ತು. ಆಗಿದ್ರೂ ಕೂಡ ಈ ರೀತಿಯ ಕಾನೂನು ಮಾಡಿಕೊಂಡು ಅದನ್ನ ದಾಟಿ ಆಗಿರೋ ಕಂಪನಿಯಿಂದನೂ ಡೊನೇಷನ್ ತಗೊಬಹುದು ಅಂತ ಮಾಡಿರೋದಿದೆಯಲ್ಲ, ಇದು ಅತ್ಯಂತ ದೊಡ್ಡ ಇತಿಹಾಸದಲ್ಲಿ ಒಂದು ಈ ವ್ಯವಸ್ಥೆನಲ್ಲಿ, ಈ ಡೆಮೊಕ್ರೆಟಿಕ್ ವ್ಯವಸ್ಥೆನಲ್ಲಿ ಅಪಹಾಸ್ಯ ಮಾಡ್ದಂಗೆ ಇದನ್ನ. ಸೊ ನಾಳೆ ನಮ್ದು ಒಂದು ನಿರೀಕ್ಷೆ ಇದೆ, ಸುಪ್ರೀಂ ಕೋರ್ಟ್ ಇದಕ್ಕೆ ಖಂಡಿತವಾಗಿ ಬೆಂಡ ಆಗಬಾರ್ದು. ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ತೀಕ್ಷ್ಣವಾದ ಒಂದು ಪ್ರತಿಕ್ರಿಯೆ ಕೊಟ್ಟು ಇದನ್ನ ಅವ್ರಿಗೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಕೊಡ್ಬೋದೇನೋ, ಈಗ ಮಾಡೋಕ್ಕಾಗಿಲ್ಲ ಅಂದ್ರೆ. ಅದರ್ವೈಸ್ ದೇ ಶುಡ್ ಟೇಕ್ ಆಕ್ಷನ್. ಯಾಕಂದ್ರೆ ಗೌರ್ಮೆಂಟ್ ಇಲ್ಲಿ ನನ್ನ ಪ್ರಕಾರ ಫೈನಾನ್ಸ್ ಮಿನಿಸ್ಟ್ರು ಅಥವಾ RBI ಅವು ಮಾನಿಟರ್ ಮಾಡಿ ವಿತಿನ್ 12 hours 16 hours ಅಥವಾ 18 hours ಅದ್ರ ಟೈಮ್ ಕೊಟ್ಟರೆ ಖಂಡಿತವಾಗಿ ಡೋನರ್ಸ್ ಲಿಸ್ಟ್ನ ಡೌನ್ಲೋಡ್ ಮಾಡಿ ಎಲ್ಲ ಫಾರ್ಮೆಟಲ್ಲಿ ತೊಗೊಂಡು ಕೊಟ್ಬಿಡ್ಬೋದು. ಒಂದು ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟೇ. ಅದು ಒಬ್ಬ ಮನುಷ್ಯ ಏಕ ವ್ಯಕ್ತಿ ಮಾಡ್ಬೋದು, ಒಬ್ಬ ಇಂಜಿನಿಯರ್ ಮಾಡ್ಬೋದು ಅದನ್ನ. ಬಟ್ ಆದ್ರೆ ಇದನ್ನ ಇವ್ರು ಮುಚ್ಚಾಕ್ಲಿಕ್ಕೆ ಈ ರೀತಿ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಬಹಿರಂಗ ಆಗ್ತದೆ, ಬೆತ್ತಲೆ ಆಗ್ತದೆ. ಬಿಜೆಪಿ 140 ಕೋಟಿ ಜನ ಇದನ್ನ ನೋಡಿ ಇವತ್ತು ನಗ್ತಾರೆ, ಈ ತರ ಡಿಜಿಟಲ್ ಇಂಡಿಯಾಗೆ ನೀವೇ ಅಪಹಾಸ್ಯ ಮಾಡ್ತಾ ಇದ್ದೀರಲ್ಲಪ್ಪ ಅಂತ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಬೇಕಿದೆ, ದೊಡ್ಡ ಮಟ್ಟದ ಒತ್ತಡ ಬರಬೇಕಿದೆ ಸರ್ಕಾರದ ಮೇಲೂ ಕೂಡ. ಅಶೋಕ್, ಈ ಸ್ವಾಯತ್ತ ಸಂಸ್ಥೆಗಳು ಅಂತ ಹೇಳಿದ್ರೆ ಒಂಥರ ಭಾರತದ ಹೆಗ್ಗುರುತುಗಳು ಅಂತಾರೆ. CBI, ED ಎಂಥ ಚೆಂದ ಇದೆ ರೀ. RTI ಅರ್ಜಿ ಹಾಕಿದ್ರೆ ಯಾವುದೇ ಸರ್ಕಾರದ ವ್ಯಾಪ್ತಿಯ ಒಬ್ಬ ಅಧಿಕಾರಿ ಸಂಸ್ಥೆ ಮುಲಾಜಿಂದ ಉತ್ತರ ಕೊಡಬೇಕು. ಇದು 10 ರೂಪಾಯೋ 15 ರೂಪಾಯೋ ಒಂದು ಲೆಟರ್ಗಿರೋ ಒಂದು ಪತ್ರಕ್ಕಿರುವ ತಾಕತ್ತು ಅಂತ ಮಾತಾಡ್ತಾರಲ್ಲ. ಒಂದೇ ಏಟಿಗೆ ಇಷ್ಟು ಸಂಸ್ಥೆಗಳನ್ನು ಅವುಗಳ ಘನತೆಯನ್ನು ಮರ್ಯಾದೆಯನ್ನು ಹಾಳು ಮಾಡಿದಂಥ ಕ್ರಮನ ಇದು ಅಂತ. ಖಂಡಿತ. ಇವಾಗ ನೋಡಿ, ಕಳೆದ 10 ವರ್ಷದಲ್ಲಿ ಏನಾಗ್ತಿದೆ ಅಂದರೆ CBI ED ಮಾಡಿರೋ ರೇಟ್ಸ್ 90% ಅಪೋಸಿಷನ್ ಮೇಲೆ. ಅಂದರೆ BJPಲಿ ಯಾರೋ ಕರಪ್ಟ್ ಇಲ್ವಾ? ಮಾಡಾಳ್ ವಿರೂಪಾಕ್ಷಪ್ಪನ ಮಗ 8 ಕೋಟಿ ದುಡ್ಡು ಇಟ್ಕೊಂಡು ಸಿಕ್ಕಾಕೊಂಡು ಹೈಕೋರ್ಟಲ್ಲಿ ಕ್ಲಿಯರ್ ಚಿಟ್ ತಗೊಂಡ್ರು. ಏನಕ್ಕೆ? ಪೊಲೀಸ್ನವರು ಎವಿಡೆನ್ಸ್ ಸಬ್ಮಿಟ್ ಮಾಡಲಿಲ್ಲ. ಸಾಕ್ಷ್ಯಾಧಾರ ಸಬ್ಮಿಟ್ ಮಾಡಲಿಲ್ಲ. ಪೊಲೀಸ್ನವ್ರು ಯಾವಾಗ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸಾಕ್ಷ್ಯಾಧಾರ ಸಬ್ಮಿಟ್ ಮಾಡಲಿಲ್ಲ. ಬೇಲಿ ಎದ್ದು ಹೊಲ ಮೇದಂಗೆ ಇವ್ರು ಏನೇನು ಡಿಪಾರ್ಟ್ಮೆಂಟ್ಗಳು ಇವ್ರ ಕಂಟ್ರೋಲ್ ಇದೆಯಲ್ಲ, ಅವ್ರು ಯಾವ ತನಿಖೆ ಆಗಕ್ಕೆ ಬಿಡೋದೇ ಇಲ್ಲ. ಇವ್ರು ತನಿಖೆ ಮಾಡಿಸೋದೆಲ್ಲ ಪೊಲಿಟಿಕಲ್ ಅಪೋನೆಂಟ್ ಮೇಲೆ. ಅವ್ರು ರೈಡ್ ಮಾಡೋ, ಬಿಜೆಪಿ ಹಿಮಂತ್ ಬಿಶ್ವ ಶರ್ಮಾ ರೈಡ್ ಮಾಡೋ, ತಗೋ ಈ ಕಡೆ ಪಕ್ಷಕ್ಕೆ. ಬರೀ ಇದೇ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ED, ನಮ್ಮ ಎಲೆಕ್ಷನ್ ಕಮಿಷನರು, CBI, ನಮ್ಮ RBI, ನಮ್ಮ ನ್ಯಾಷನಲ್ ಬ್ಯಾಂಕ್ಸ್ಗಳು, ಇದೆಲ್ಲ ಇಂಡಿಪೆಂಡೆನ್ಸ್ ಕಳ್ಕೊಂಡ್ಬಿಡಿದೆ ಇವತ್ತು. ಇವರೆಲ್ಲ BJP ನರೇಂದ್ರ ಮೋದಿ ಅವರ ತಾಳಕ್ಕೆ ಕುಣಿತಾ ಇದ್ದಾರೆ. ಇದು ಯಾವಾಗ ಇವ್ರ ಇಂಡಿಪೆಂಡೆನ್ಸ್ ವಾಪಸ್ ಬರುತ್ತೋ ಅವಾಗ್ಲೇ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ನಿಜವಾಗ್ಲೂ, ಇನ್ಕ್ಲೂಡಿಂಗ್ ಸರ್ಟೈನ್ ಪಾರ್ಟ್ಸ್ ಆಫ್ ಮೀಡಿಯಾ, ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೀವಿ ನಾವು. ನೀವು ನ್ಯಾಷನಲ್ ಚಾನೆಲ್ ಆನ್ ಮಾಡಿ, ಎಲ್ಲರೂ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇದಾರ. ಇಂಡಿಯಾ ಟುಡೇ ಒಂದೊಂದಲ್ಲೇ ಪ್ರೋಗ್ರಾಮ್ ಬಂದಿದ್ದು. ನೀವು ಟೈಮ್ಸ್ ನಾವು ತಗೊಳ್ಳಿ, ಮಿರರ್ ನಾವು ತಗೊಳ್ಳಿ, ನ್ಯೂಸ್ 18 ತಗೊಳ್ಳಿ, ಯಾವ್ದ್ರಲ್ಲೂ ಇಲ್ಲ. ಮೀಡಿಯಾಗಳು ಕೂಡ ಇವತ್ತು 98% ಆಫ್ ದ ಮೀಡಿಯಾ ಒಂದು ಅದಾನಿ ಹತ್ರ ಇದೆ, ಇನ್ನೊಂದು ಅಂಬಾನಿ ಹತ್ರ ಇದೆ. ಆ ಎಲೆಕ್ಟ್ರಲ್ ಬಾಂಡ್ ಯಾವಾಗ ಆಚೆ ಬರುತ್ತೋ ಟಾಪ್ 2 ನೇಮ್ ಬರೋದೇ ಇವರಿಬ್ರದ್ದು. ನಾನು ಇವಾಗಲೇ ಹೇಳ್ತೀನಿ. ಆದ್ದರಿಂದ ಯಾವತ್ತು ಇವ್ರ ಮುಚ್ಚಿಯಿಂದ ಬಿಡುಗಡೆ ಆಗುತ್ತೋ ಈ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ಗಳು, ಅವತ್ತೇ ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗೆ ನ್ಯಾಯ ಸಿಗೋದು. ಥ್ಯಾಂಕ್ ಯು ಅಶೋಕ್ ಮೃತ್ಯುಂಜಯ, ಥ್ಯಾಂಕ್ ಯು ರಾಘವೇಂದ್ರ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ನೋಡೋಣ ಸುಪ್ರೀಂ ಕೋರ್ಟ್ ಈ SBI ಹೇಳಿರ್ತಕ್ಕಂಥ ಈ ಒಂದು ವಾದವನ್ನು ಪುರಸ್ಕರಿಸುತ್ತಾ, ತಿರಸ್ಕರಿಸುತ್ತಾ, ಒಂದಷ್ಟು ಮಾರ್ಪಾಡು ಮಾಡಲಾಗುತ್ತಾ, ಮಾರ್ಚ್ ಒಳಗಾದರೂ ಈ ಒಂದು ವರದಿ ಬರುತ್ತಾ, ಅಥವಾ ಜೂನ್ 30ವರೆಗೂ ನಾವು ಕಾಯಬೇಕಾ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.